ವೇದಿಕೆಯ ಮೇಲೆ ಆಸೀನರಾಗಿ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಮಹಾಗಣ್ಯರೇ. ಯಾಕೆ ಮಹಾಗಣ್ಯರೇ ಅಂದರೆ ನೀವೇ ಈ ಕಾರ್ಯಕ್ರಮದ ಫಲಾನುಭವಿಗಳು, ಕೇಂದ್ರ ಬಿಂದುಗಳು. ಈ ಕಾರ್ಯಕ್ರಮದ ಸಾರ್ಥಕತೆ ನಿಮ್ಮಿಂದ ಮಾತ್ರ ಸಾಧ್ಯ, ನಮ್ಮಿಂದ, ನಾವು ನಿಮ್ಮಿಂದ ಮಾತ್ರ. ಕೊನೆಯ ಬಾರಿ ಬಂದಾಗ ನಾನು ಬಹಳ ಧೈರ್ಯವಾಗಿ ಮಾತಾಡಿದೆ. ಇವತ್ತು ಸ್ಟೇಜ್ ಮೇಲೆ MR ಇದ್ದಾರೆ, ಹಿರಿಯ ವಕೀಲರು. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ತಾರೆ. ಕೋರ್ಟಲ್ಲಿ ಅವ್ರು ಹೇಳಿದ್ದನ್ನೆಲ್ಲ ನಾನು ಕೇಳ್ತಾ ಇದ್ದೆ. ಟೈಮ್ ಆಯ್ತು, ಬಿಡ್ತಾ ಇಲ್ವಲ್ಲ MR ಅಂದ್ರೆ ಕೂಡ ಅವ್ರು ಹೇಳಿದ್ದು ನಾವು ಕೇಳಲೇಬೇಕು. ಸೊ ಹಾಗಾಗಿ ಇವತ್ತು ಒಂದು ಖುಷಿ ಏನು ಅಂದ್ರೆ, ನನಗೆ ಹೇಳಲಿಕ್ಕೆ ಅವಕಾಶ ಇದೆ, MR ಅವರು ಸಹ ಕೇಳಿಸ್ಕೊಳ್ತಾರೆ ಅನ್ನೋ ಒಂದು ಖುಷಿ. ಸೊ ಬಹಳ ಜನ ಸ್ಪೀಕರ್ಸ್ ಇದ್ದಾರೆ, ಕಾರ್ಯಾಗಾರಗಳಿದೆ, ಹಾಗಾಗಿ ನನಗೆ ಹೆಚ್ಚಿಗೆ ಸಮಯ ಇಲ್ಲ ಅಂತ ಗೊತ್ತು. ಆದರೂ ಕೂಡ ಉದ್ಘಾಟಕರಾಗಿ ನಮ್ಮ ಕರ್ತವ್ಯವನ್ನು ನಾವು ಪಾಲಿಸಬೇಕಾಗುತ್ತೆ. ಸೊ ಹಾಗಾಗಿ ನಾನು ಮುಖ್ಯವಾಗಿ ಕಾಲೇಜುಗಳಿಗೆ ಹೋದಾಗ ನನ್ನ ಸ್ಪೀಚನ್ನು 3 ಭಾಗಗಳಾಗಿ ವಿಂಗಡಿಸ್ತೇನೆ. ಮೊದಲನೇದಾಗಿ ಕಾನೂನಿಗೆ ಸಂಬಂಧಪಟ್ಟ, ಎರಡನೇದು ವಿದ್ಯಾರ್ಥಿಗಳು ಸ್ವಲ್ಪ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಮಕ್ಕಳು ಹೇಗಿರಬೇಕು ಅನ್ನೋದು. ಮೂರನೇದಾಗಿ ಸ್ವಲ್ಪ ಹ್ಯೂಮರಸ್, ಅದೆಲ್ಲ ಕೇಳಿ ಬೇಜಾರಾಗಿರ್ತದಲ್ಲ, ಲಾಸ್ಟಿಗೆ ಒಂದೆರಡು ನಗೆ ಹನಿಗಳನ್ನು ಹೇಳಿ ಮುಗಿಸ್ತಕ್ಕಂಥದ್ದು. ಕಾಲೇಜಿಗೆ ಹೋದಾಗ ಬೇರೆ ಕಡೆ ಹೋದ್ರೆ ಬೇರೆ ಬೇರೆ ತರ ಇರ್ತದೆ. ಸೊ ಹಾಗಾಗಿ ಇವತ್ತಿನ ಕಾನೂನು ಭಾಗವಾಗಿ ಹೇಳೋದಾದ್ರೆ, ನಿಮ್ಮ ಕಾಲೇಜಿನಲ್ಲಿ ಇವತ್ತು ಲೀಗಲ್ ಕ್ಲಿನಿಕ್ ಅನ್ನ ಉದ್ಘಾಟನೆ ಮಾಡಿದ್ದೇವೆ. ಉದ್ದೇಶ ಇಷ್ಟೇ, ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಅದರ ಉದ್ದೇಶವನ್ನ ಜನಗಳಿಗೆ ತಲುಪಿಸಬೇಕಾದ್ರೆ ನಮಗೆ ರಿಸೋರ್ಸ್ ಪರ್ಸನ್ಸ್ ಬೇಕಾಗ್ತದೆ. ಮುಖ್ಯವಾಗಿ ಯಾರು? ಯುವ ಜನತೆ. ಅದರಲ್ಲೂ ಯಾರು? ಕಾನೂನಿನ ಅಧ್ಯಯನ ಮಾಡ್ತಕ್ಕಂಥ ಲಾ ಸ್ಟೂಡೆಂಟ್ ಉತ್ತಮವಾದ ರಿಸೋರ್ಸ್ ಪರ್ಸನ್ಸ್. ಅವರ ಮೂಲಕ ನಾವು ಹಳ್ಳಿಗೆ, ಮನೆ ಬಾಗಿಲಿಗೆ ತಲುಪಿ ಈ ಉಚಿತ ಕಾನೂನು ಸೇವೆಗಳ ಪ್ರಾಧಿಕಾರದ ಬಗ್ಗೆ ನಾವು ಅರಿವನ್ನು ಮೂಡಿಸಲಿಕ್ಕೆ ಅನುಕೂಲ. ನೋಡಿ, ನಿನ್ನೆ ನಮಗೆ ಒಂದು ಮೀಟಿಂಗ್ ಆಯ್ತು. ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಹೇಳಿದರು, ನಮ್ಮ ಸ್ಟೇಟ್ ಅಲ್ಲಿ ಸುಮಾರು 29,000ಕ್ಕೂ ಹೆಚ್ಚು ಹಳ್ಳಿಗಳಿದೆ. ಸೊ ಪ್ರತಿ ಹಳ್ಳಿಗೂ ಕೊನೆಯ ಪಕ್ಷ 3 ಬಾರಿ ನಾವು ಹೋಗಿ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡಲೇಬೇಕು ಅಂತೇಳಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಕೊನೆ ಪಕ್ಷ 1 ಬಾರಿ ಆದರೂ ಒಂದು ಹಳ್ಳಿಗೆ ಹೋಗ್ಬೇಕಾಗ್ತದೆ ಅಂತೇಳಿ ನಮ್ಗೆ ಹೇಳಿದ್ರು. ಆಗ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಪುತ್ತೂರಿನಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ, ಎಷ್ಟೋ ಹಳ್ಳಿಗಳಿಗೆ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಬಸ್ಸುಗಳಿಲ್ಲ, ವಾಹನದ ಸೌಲಭ್ಯವಿಲ್ಲ, ಸಾಧ್ಯವಿದೆ, ಉಂಟು, ಸಾಧ್ಯ ಉಂಟು. ನೋಡಿ, ಈ ಲೀಗಲ್ ಕ್ಲಿನಿಕ್ ಅಲ್ಲಿ 20 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, ಸ್ಟೂಡೆಂಟ್ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಲಿಕ್ಕೆ. ಆ 20 ವಿದ್ಯಾರ್ಥಿಗಳು ಬರ್ತಕ್ಕಂಥ ಹಳ್ಳಿಗಳಲ್ಲಿ, ಆ ಹಳ್ಳಿಗಳಿರ್ತಕ್ಕಂಥ ಮನೆ ನೀವೇ ಹೋಗಿ ಜನ ಸೇರಿಸಿ ಮೈಕ್ ಹಾಕಿ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇದೆ. ಮನೆಗೆ ಹೋಗಿ ನಾವು ಏನ್ ಪಾಂಪ್ಲೆಟ್ಸ್ ಅನ್ನ ಕೊಡ್ತೇವೆ, ಮತ್ತೆ ನಿಮ್ಮ ಕ್ಲಿನಿಕ್ ಇಂದ ಪಾಂಪ್ಲೆಟ್ಸ್ ಅನ್ನ ರೆಡಿ ಮಾಡಿ, ನೀವು ಫಂಡ್ ಕೂಡ ರೈಸ್ ಮಾಡ್ಬೋದು ಕ್ಲಿನಿಕ್, ಅದು ಇದರಲ್ಲಿದೆ, SOP ನಲ್ಲಿದೆ. ಆ ಪಾಂಪ್ಲೆಟ್ಸ್ ಅನ್ನ ಕೊಟ್ಟು ಮನೆ ಬಾಗಿಲಿಗೆ ತಲುಪಿಸಿದ್ರೆ ಸಾರ್ಥಕ ಆಗ್ತದೆ. ಎಷ್ಟೋ ಜನರಿಗೆ ಸಂವಿಧಾನಾತ್ಮಕವಾಗಿ ಕೊಡಮಾಡಲ್ಪಟ್ಟಂತ ಅವರ ಹಕ್ಕುಗಳ ಬಗ್ಗೆ ಅರಿವಾಗ್ತದೆ. ಇನ್ನೂ ಒಂದು ಇದರ ಉದ್ದೇಶ ಹೇಳ್ತೀನಿ ಕ್ಲಿನಿಕ್. ನೋಡಿ, ನೀವೆಲ್ಲ ಬೋರ್ಡ್ ಹಾಕೋಬೇಕು, ನಾನು ಅಡ್ವೊಕೇಟ್ ಅಂತ ಅಂದ್ರೆ ಡಿಗ್ರಿ ಮುಗಿಸ್ಬೇಕು, ಎನ್ರೋಲ್ ಆಗ್ಬೇಕು, ಹೌದಲ್ಲ? ನೀವು ಕ್ಲಿನಿಕ್ ಅಲ್ಲಿ ಲೀಗಲ್ ವಾಲಂಟಿಯರ್ಸ್ ಆಗಿ ಕ್ಲಿನಿಕ್ ಅಲ್ಲಿ ನೀವು ರಿಜಿಸ್ಟರ್ ಆದ ತಕ್ಷಣ ನಿಮ್ಮ ಮನೆಯ ಮುಂದೆ ನೀವು ಒಂದು ಬೋರ್ಡ್ ಹಾಕಿ, ಸ್ಟೂಡೆಂಟ್ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇನ್ ವಿವೇಕಾನಂದ ಲಾ ಕ್ಲಿನಿಕ್ ಅಂತೇಳಿ ಒಂದು ಬೋರ್ಡ್ ಹಾಕಬಹುದು. ಇಲ್ಲಿ ಉಚಿತ ಕಾನೂನು ಸೇವೆಗಳ ಬಗ್ಗೆ ಸಲಹೆಯನ್ನ ನೀಡಲಾಗ್ತದೆ ಅಂತ ನಿಮ್ಮ ಮನೆ ಮುಂದೆ ಬೋರ್ಡ್ ಹಾಕಬಹುದು. ಅವ್ರು ನಿಮ್ಮನ್ನು ಬಂದು ಭೇಟಿ ಮಾಡಿದ್ರೆ ನೀವು ಅವರಿಗೆ ಹೇಳಬಹುದು, ಪ್ರತಿ ನ್ಯಾಯಾಲಯದಲ್ಲಿ ಒಂದು ಲೀಗಲ್ ಕ್ಲಿನಿಕ್ ಅಂತ ಇದೆ, ಅಲ್ಲಿ ಉಚಿತವಾಗಿ ನಿಮಗೆ ಉಚಿತ ಕಾನೂನು ನೆರವನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಇಷ್ಟೇ ಹೇಳಿದ್ರೆ ಸಾಕಾಗ್ತದೆ. ಇನ್ನು ಉಚಿತ ಕಾನೂನು ನೆರವು ಅಂದ್ರೆ ಏನು ಅದು ತಿಳ್ಕೋಬೇಕಲ್ಲ. ಮೊದಲು 1 ಲಕ್ಷ ಇತ್ತು, ಈಗ 3 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೇನೆ. ಆದಾಯ ಮಿತಿ 3 ಲಕ್ಷಕ್ಕಿಂತ
ಕಡಿಮೆ ಇರತಕ್ಕಂಥ ಆದಾಯ ಮಿತಿ ಇರೋರಿಗೆ ಉಚಿತ ಕಾನೂನು ನೆರವನ್ನು ಒದಗಿಸಿಕೊಡ್ತೇವೆ. ಹೇಗೆ ಉಚಿತ ಕಾನೂನು ನೆರವು? ಈಗ ನ್ಯಾಯಾಲಯಕ್ಕೆ ಕೇಸನ್ನು ದಾಖಲಿಸಬೇಕು ಅಂದ್ರೆ ನೀವು ಶುಲ್ಕವನ್ನು ಪಾವತಿಸಬೇಕು. ಆ ಶುಲ್ಕವನ್ನು ನಾವೇ ಭರಿಸ್ತೇವೆ. ವಕೀಲರನ್ನು ನಾವೇ ನೇಮಕ ಮಾಡಿ ವಕೀಲರಿಗೆ ಕಟ್ಟಬೇಕಾದಂತ ಫೀಸನ್ನು ನಾವೇ ಕಟ್ತೇವೆ. ಉಚಿತವಾಗಿ ಕಾನೂನು ನೆರವನ್ನು ಕೊಡಿಸ್ತೇವೆ. ನಾನು ಶಾರ್ಟ್ ಮಾಡ್ತಾ ಇದ್ದೇನೆ, ಬಹಳ ಜನ ಮಾತಾಡಲಿದ್ದಾರೆ. ಇದು ಒಂದು ಉದ್ದೇಶ. ಈ ಉದ್ದೇಶ ನಿಮಗೆ ಗೊತ್ತಿರಬೇಕು. ಆಮೇಲೆ ನಿಮ್ಮ ಕ್ಲಿನಿಕ್ ಅಲ್ಲಿ ಅಡ್ವೊಕೇಟ್ಸ್ ಇರ್ತಾರೆ, ಅಡ್ವೊಕೇಟ್ಸ್ ವಾಲಂಟಿಯರ್ಸ್ ಇರ್ತಾರೆ. ಅವರನ್ನ ನೀವು ಮೆಂಬರ್ ಮಾಡ್ಕೊಳ್ಳಿ, ಅವ್ರ ಕಡೆಯಿಂದ ಸಲಹೆಯನ್ನು ತಗೊಳ್ಳಿ. ನಿಮ್ಮಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸು ನಮ್ಮಲ್ಲಿ ಇರ್ತಕ್ಕಂಥ ತಾಲೂಕ್ ಲೀಗಲ್ ಸರ್ವಿಸಸ್ ಕಮಿಟಿಗೆ ಬಂದು ಬೇಕಾದಂತ ಸಲಹೆ ಸೂಚನೆಗಳನ್ನ ಅರಿವನ್ನ ನೀವು ಪಡ್ಕೋಬಹುದು. ಎನಿ ಟೈಮ್ ಯಾವಾಗ ಬೇಕಾದ್ರೂ ಬರ್ಬೋದು. ನಾವು ಹೇಗೆ ಜನಗಳಿಗೆ ತಲುಪಬೇಕಾಗ್ತದೆ, ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಜನ ಬಂದು ನಿಮ್ಮ ಕ್ಲಿನಿಕ್ ಬಂದು ಇಲ್ಲಿ ಸಲಹೆ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸಿಟಿನಲ್ಲಿದ್ರೆ ಬೇರೆ ವಿಚಾರ, ಅಕ್ಸೆಸ್ ಇದ್ರೆ ಜನಗಳಿಗೆ ಈಸಿ ಆಗಿರೋದು. ನಿಮ್ಮ ಕ್ಲಿನಿಕ್ ಬೆಳಿಗ್ಗೆಯಿಂದ ಸಂಜೆ ತನಕ ಓಪನ್ ಇಟ್ಟರು ಜನ ಬಂದೇ ಬರ್ಬೋದು. ಸೊ ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಕ್ಲಿನಿಕ್ ನ ಸದುಪಯೋಗ ಪಡ್ಕೊಂಡು ನಿಮ್ಮ ವ್ಯಕ್ತಿತ್ವವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ಸದಾವಕಾಶ ಇದೆ. ಈಗಲಿಂದಲೇ ನೀವು ಕಾನೂನಿಗೆ ಸಂಬಂಧಪಟ್ಟಂತೆ, ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಬೆರೆತು ನಡೀತಾ ಇದ್ರೆ ನೀವು ಲಾ ಮುಗಿಸೋದ್ರೊಳಗೆ ಒಂದು ಧೈರ್ಯ ಅಂತಕ್ಕಂಥದ್ದು ಬರ್ತದೆ. ಸ್ಟೇಜ್ ಫಿಯರ್ ಅಂತ ಹೇಳೋದು. ನೀವೆಲ್ಲ ಅನ್ಕೊಳ್ಬಹುದು, ನಾವಿನ್ನೂ ವಿದ್ಯಾರ್ಥಿ ದೆಸೆಯಲ್ಲಿದ್ದೇವೆ, ಯಾಕೆ ನಮ್ಗೆಲ್ಲ ಹೀಗೆ ಒತ್ತಾಯ ಮಾಡ್ತಾರೆ ಅಂತ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹೇಳ್ಬೋದು, ನಾನು ಈಗ ನಮ್ಮ ಲೀಗಲ್ ಕ್ಲಿನಿಕ್ ಅಲ್ಲಿ ನಾನು ಸದಸ್ಯ ಇದ್ದೇನೆ, ಸಲಹೆ ಕೊಡ್ತೇನೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಹೇಳ್ಬೋದು, ಎಂತ ಬುದ್ಧಿ ಉಂಟಾ, ಸುಮ್ಮನೆ ಓದು, ನಿಮಗೆ ಇದೆಲ್ಲ ಯಾಕೆ ಬೇಕು. ಆಗ ನೀವು ಹೇಳಬೇಕು, ನೋಡಿ ಮನುಷ್ಯನಿಗೆ ಕಾನೂನು ಹೇಗೆ ಬೆರೆತು ಹೋಗಿದೆ ಅವನ ಜೀವನದಲ್ಲಿ ಅಂದ್ರೆ, ವೂಮ್ ಟು ಟೂಮ್, ಗರ್ಭದಿಂದ ಗೋರಿಯವರೆಗೆ ಮನುಷ್ಯನ ಜೀವನದಲ್ಲಿ ಕಾನೂನು ಇರ್ತದೆ. ಗರ್ಭದಿಂದ ಗೋರಿಯವರೆಗೆ ಹುಟ್ಟುವುದಕ್ಕೂ ಮೊದಲೇ, ಸತ್ತ ನಂತರ. ಹೇಗೆ ಅಂತ ಕೇಳಬಹುದು. ಒಬ್ಬ ಮಹಿಳೆ ಗರ್ಭಿಣಿ ಆದ್ರೆ ಆ ಗರ್ಭದಲ್ಲಿರ್ತಕ್ಕಂಥ ಮಗು ಹೆಣ್ಣ ಗಂಡ ಅಂತ ಪರೀಕ್ಷೆ ಮಾಡ್ಲಿಕ್ಕಿಲ್ಲ. ಆ ಮಗುವಿನ ಹಕ್ಕು, ಹುಟ್ಟಿ ಜೀವಂತ ಪ್ರಪಂಚಕ್ಕೆ ಬರ್ತಕ್ಕಂಥ ಹಕ್ಕು ಮಗುವಿಗೆ ಬಂದುಬಿಡ್ತದೆ. ಅದು ಬಿಡಿ, ಒಂದು ವೇಳೆ ಗರ್ಭವತಿ ಇರ್ತಕ್ಕಂಥ ಮನೆಯಲ್ಲಿ ಆಸ್ತಿ ವಿಭಾಗ ಆಯ್ತು ಅಂತ ಅನ್ಕೊಳ್ಳಿ, ಆ ಹುಟ್ಟದಲ್ಲೇ ಇರ್ತಕ್ಕಂಥ ಮಗುವಿಗೂ ಕೂಡ ಒಂದು ಪಾಲನ್ನ ತೆಗೆದು, ಇನ್ನು ಮಗು ಹುಟ್ಟೇ ಇಲ್ಲ, ಅದಕ್ಕೊಂದು ಭಾಗ ಇದೆ, ಆ ತಾಯಿ ಹೆಸರನ್ನು ತೆಗಿಬೇಕು ಅದನ್ನ. ಹೀಗೆ ಗರ್ಭದಿಂದ ಗೋರಿಯವರೆಗೆ ಒಬ್ಬ ಮನುಷ್ಯ ಸತ್ತ ನಂತರವೂ ಅವನಿಗೆ ಕಾನೂನು ಹೇಗೆ ಹೊಂದ್ಕೊಂಡಿದೆ ಅಂದ್ರೆ, ಈಗ ವ್ಯಕ್ತಿಯೊಬ್ಬ ಮೃತಪಟ್ಟಾಗ ಆತನಿಗೆ ಸಂಬಂಧಪಟ್ಟಂತ ಆಸ್ತಿಗಳು ವಿಲೇವಾರಿ ಆಗ್ಬೇಕಲ್ಲ. ಆತ ಮೃತಪಡುವ ಮೊದಲು ಆಸ್ತಿಯನ್ನ ವಿಲೇವಾರಿ ಮಾಡಿದ್ದಾನ, ವಿಲ್ ಮಾಡಿದ್ದಾನ, ದಾನಪತ್ರ ಮಾಡಿದ್ದಾನ, ಅಥವಾ ಬೇರೆಯವರ ಆಸ್ತಿಯೆಲ್ಲ ಸೇರಿಸಿ ಮಾರಾಟ ಮಾಡಿ ಹೋಗಿದ್ದಾನ, ಇಲ್ಲವಾ? ಇವೆಲ್ಲ ಆಗ್ಬೇಕಂದ್ರೆ ಕಾನೂನು ಬೇಕಲ್ಲ. ಅದು ಬಿಡಿ, ಅದಕ್ಕೂ ಬಂತು ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ತೋರಿಸ್ಲಿಕ್ಕೆ ಏನ್ ಬೇಕು? ಡೆತ್ ಸರ್ಟಿಫಿಕೇಟ್. ಕಾನೂನು ಬೇಕಲ್ಲ. ಹೀಗೆ ಟು ಟೂಮ್, ಗರ್ಭದಿಂದ ಗೋರಿಯವರೆಗೆ ಮನುಷ್ಯನ ಕಾನೂನು ಹಾಸುಹೊಕ್ಕಾಗಿರ್ತದೆ. ಕಾನೂನು ಇಲ್ಲದೆ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಸಂವಿಧಾನಾತ್ಮಕವಾಗಿ ಕೊಡಮಾಡಲ್ಪಟ್ಟಂತಹ ಹಕ್ಕುಗಳು ಪ್ರತಿ ವ್ಯಕ್ತಿಗೆ ತಲುಪಬೇಕು, ವಂಚಿತರಾಗಬಾರದು. ಈ ಒಂದು ಆಜಾದಿ ಅಮೃತ ಮಹೋತ್ಸವದ ಅಂಗವಾಗಿ 45 ದಿನಗಳ ಕಾಲ ಗಾಂಧಿ ಜಯಂತಿಯಿಂದ ನೆಹರು ಜಯಂತಿಯವರೆಗೆ ಮಕ್ಕಳ ದಿನಾಚರಣೆವರೆಗೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಪ್ರತಿ ಹಳ್ಳಿಗಳಲ್ಲಿ. ಈಗಾಗಲೇ ಅದೆಲ್ಲ ಚಾಕ್ಔಟ್ ಆಗಿದೆ. ಜಿಲ್ಲಾಡಳಿತದ ಜೊತೆ ಸೇರ್ಕೊಂಡು, ವಕೀಲರ ಜೊತೆ ಸೇರ್ಕೊಂಡು ಹೋಗ್ತಾ ಇದೆ. ಏನು ಥೀಮ್, ಏನು ಉದ್ದೇಶ ಏನು ಅಂದ್ರೆ, ಕಾನೂನಿನಿಂದ ವ್ಯಕ್ತಿಗೆ ಏನೇನು ಹಕ್ಕಿದೆ ಆ ವ್ಯಕ್ತಿಯ ಹಕ್ಕಿಗೆ ತಲುಪಬೇಕು. ಆ ವ್ಯಕ್ತಿ ಕೆಲವಾರು ಕಾರಣ, ಬಡತನದಿಂದ ಇರ್ಬೋದು ಅಥವಾ ಬೇರೆ ಯಾವುದೇ ಸಮಸ್ಯೆಯಿಂದ ಆ ಹಕ್ಕಿಗೆ ತಲುಪದೇ ಇದ್ರೆ ನಾವು ಆ ವ್ಯಕ್ತಿಯನ್ನು ತಲುಪಬೇಕು. ತಲುಪಿ ಆತನ ಕಾನೂನುಬದ್ಧವಾದ ಹಕ್ಕುಗಳನ್ನು ಅವನಿಗೆ ಲಭಿಸುವಂತೆ ಮಾಡಬೇಕು ಅಂತಕ್ಕಂಥ ಒಂದು ಧ್ಯೇಯೋದ್ದೇಶ ವಾಕ್ಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಜಾದಿ ಅಮೃತ ಮಹೋತ್ಸವದಲ್ಲಿ ಕಾನೂನು ಅರಿವನ್ನು ಮೂಡಿಸ್ತಾ ಇದ್ದೇವೆ. ಸೊ ಆ ಅಂಗವಾಗಿ ಇವತ್ತು ಒಂದು ಕ್ಲಿನಿಕ್ ಎಲ್ಲಾ ಕಾಲೇಜಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಬಂದಿದೆ. ಸೊ ನಾನು ಹೇಳ್ತಕ್ಕಂಥದ್ದು, ಯಾರ್ಯಾರು ವಿದ್ಯಾರ್ಥಿಗಳು ಈ ಕ್ಲಿನಿಕ್ ಅಲ್ಲಿ ಸದಸ್ಯರಿದ್ದೀರಿ, ಒಳ್ಳೆ ಒಂದು ಸದಾವಕಾಶ ದಯಮಾಡಿ ಉಪಯೋಗಿಸ್ಕೊಂಡು ಇಷ್ಟು ನೀವು ನಿಮ್ಮ ಜಾಸ್ತಿ ತಿಳುವಳಿಕೆ ಬೇಕಿಲ್ಲ. ತಾಲೂಕಿನಲ್ಲಿ ಕಾನೂನು ಸೇವಾ ಸಮಿತಿ ಇದೆ ಒಂದು. ಎರಡನೇದು, ಉಚಿತ ಕಾನೂನು ನೆರವನ್ನ ನೀಡ್ತಾರೆ. ಮೂರನೆಯದು, ಯಾರಿಗೆ ಕೊಡ್ತಾರೆ? 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರುವವರಿಗೆ
ಮಹಿಳೆಯರಿಗೆ ಆದಾಯ ಮಿತಿ ಇಲ್ಲ. ಮಹಿಳೆ ಬೇಕಾದ್ರೆ ಈ ದೇಶದ ಪ್ರಧಾನಿ ಆಗಿರಲಿ, ಉಚಿತವಾಗಿಯೇ ಕೊಡ್ತೇವೆ ಅವರಿಗೆ. ಹಾಗೆ ಮಾಜಿ ಸೈನಿಕರಿಗೆ, ಪ್ರಕೃತಿ ವಿಕೋಪಗಳಲ್ಲಿ ನೊಂದವರಿಗೆ, ಕೋಮು ಗಲಭೆಯಲ್ಲಿ ನೊಂದವರಿಗೆ, ಮಕ್ಕಳಿಗೆ, ಇವರಿಗೆಲ್ಲರಿಗೂ ಕೂಡ ಉಚಿತವಾಗಿ ಕೊಡ್ತಾರೆ ಅಂತೇಳಿ ನೀವು ಅಷ್ಟನ್ನ ತಲುಪಿಸಿದ್ರೆ ಸಾಕು. ಅವಶ್ಯಕತೆ ಇದೆ. ಇನ್ನೂ ಒಂದು ವಿಚಾರ ನೀವು ಹೇಳಬೇಕಾಗಿದ್ದೇನು ಕ್ಲಿನಿಕ್ ಇಂದ ಅಂತಂದ್ರೆ, ಈಗ ನೋಡಿ ಏನೋ ಒಂದು ಸಮಸ್ಯೆ ಬರ್ತದೆ, ಪಕ್ಕದ ಜಾಗ ಯಾರೋ ಒತ್ತುವರಿ ಮಾಡಿದ್ದಾರೆ, ನನಗೆ ಒಂದು 5 ಅಡಿ ಬರಬೇಕು, ಒಂದು ಸಮಸ್ಯೆ ಸ್ಟಾರ್ಟ್ ಆಯ್ತು, ದಾಖಲಾತಿ ಎಲ್ಲ ತಗೊಂಡು ಕೇಸ್ ಹಾಕ್ಬೇಕು. ಈಗ ಒಂದು ಸೀನಿಯರ್ ಕೌನ್ಸಿಲ್ ಆಫೀಸಿಗೆ ಹೋದ್ರೆ ಅವ್ರಿಗೆ ಬಹಳ ಸಮಯ, ಬಹಳ ಅವರಿಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ, ಸಮಯ ಇರೋದಿಲ್ಲ. ಈಗ MRMR ಆಫೀಸ್ಗೆ ಹೋದ್ರೆ ಅವ್ರು ನಮಗೆ 1 ಗಂಟೆ ಟೈಮ್ ಕೊಡ್ಲಿಕ್ಕೆ ಉಂಟಾ? ಸಾಧ್ಯವೇ ಇಲ್ಲ. ಫೀಸ್ ಅವರು ಮಾಡ್ತಾರೆ, ಡಾಕ್ಯುಮೆಂಟ್ ನೋಡ್ಲಿಕ್ಕೆ 1 ಗಂಟೆಗೆ ಎಷ್ಟು ಅಂತೇಳಿ. ಹೈಕೋರ್ಟ್ಗೆಲ್ಲ ಹೋದ್ರೆ, ಇಲ್ಲಿ ಎಲ್ಲ ಕ್ರಿಮಿನಲ್ ಕೇಸ್ ಶಿಕ್ಷೆ ಆಗಿದ್ದು ಹೈಕೋರ್ಟ್ಗೆ ಹೋದ್ ಅಪೀಲ್ ಹೋದ್ರೆ ಫಸ್ಟ್ ಪೇಪರ್ ನೋಡ್ಲಿಕ್ಕೆ 1 ಲಕ್ಷ ರೂಪಾಯಿ, ಫೈಲ್ ನೋಡ್ಲಿಕ್ಕೆ. ಅದು ಅಡ್ವೊಕೇಟ್ ಮೇಲೆ ಆಗ್ತದೆ. ಮಿನಿಮಮ್ 1 ಲಕ್ಷ ರೂಪಾಯಿ ಫಸ್ಟ್ ಪೇಪರ್ ತಗೊಂಡಾಗ ಇಡ್ತಾರೆ, ಸರ್ ನನಗೆ ಶಿಕ್ಷೆ ಆಗಿದೆ ನೋಡಿ, ಒಂದು ಅಪೀಲ್ ಹಾಕಿ ಬಿಡಿಸ್ಕೊಡಿ. ಹೌದಪ್ಪ, 1 ಲಕ್ಷ ರೂಪಾಯಿ ಇಡೋ, ಪೇಪರ್ ಎಲ್ಲ ನೋಡ್ತೇನೆ, ಆಮೇಲೆ ನಾನು ಕೇಸ್ ತಗೊಳ್ತೇನೆ ಅಲ್ವಾ ಹೇಳ್ತೇನೆ. ನೋಡಿ, ಅಡ್ವೊಕೇಸಿ ಅಂತಕ್ಕಂಥದ್ದು ನಮಗೆ ಮಾತ್ರ ಹೇಳೋದು, ಇಂಜಿನಿಯರ್ ಹೇಳಲ್ಲ, ವೈದ್ಯರು ಹೇಳಲ್ಲ, ಲರ್ನೆಡ್ ಪೀಪಲ್ ಅಂತ ಕರೀತಾರೆ. ಲಾ ಡಿಗ್ರಿ ಮಾಡ್ತಕ್ಕಂಥ, ಕಾನೂನು ಅಧ್ಯಯನದಲ್ಲಿರ್ತಕ್ಕಂಥ ಲರ್ನೆಡ್ ಪೀಪಲ್ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಒಳ್ಳೆ ಒಂದು ಎಲ್ಲ ಒಂದು ಮಾರ್ಗವನ್ನ, ಒಳ್ಳೆ ವಿದ್ಯಾಭ್ಯಾಸವನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ನಮ್ಮ ಕಾಲದಲ್ಲಿ ಆಗಿರ್ಲಿಲ್ಲ, ಎಲ್ಲೂ ಸೀಟ್ ಸಿಗ್ಲಿಲ್ಲ ಅಂದ್ರೆ LLB ಹೋಗುವಂತ, ಹೆಣ್ಮಕ್ಳಿಗೆ ಎಲ್ಲೂ ಜಾಗ ಸಿಗ್ಲಿಲ್ಲ ಟೈಲರಿಂಗ್ ಸೇರಿಸುವಂತ. ಈಗ ಆಗಲ್ಲ. LLB ನಲ್ಲಿ ಎಲ್ಲಾ ಕೋರ್ಸ್ಗಳನ್ನು ಜಾಯಿನ್ ಮಾಡಿದ್ದಾರೆ, 5 years ಕೋರ್ಸ್. ಅಷ್ಟು ಸುಲಭ ಅಲ್ಲ. ನೀವು ನ್ಯಾಷನಲ್ ಲಾ ಕಾಲೇಜಲ್ಲಿ ಸೀಟ್ ತಗೋಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಕ್ಲಾಟ್ ಎಕ್ಸಾಮ್ ಬರೀಬೇಕು, ಸೀಟ್ ನೀಟಿಗಿಂತನೂ ಕ್ಲಿಷ್ಟಕರವಾಗಿರ್ತದೆ. ನೀವು ಒಂದು ವೇಳೆ ನ್ಯಾಷನಲ್ ಲಾ ಕಾಲೇಜಲ್ಲಿ ಕ್ಲಾಟ್ ಎಕ್ಸಾಮ್ ಬಂದು ಸೆಲೆಕ್ಷನ್ ಆದ್ರೆ ನಿಮ್ಮ ಜೀವನವೇ ಬದಲಾವಣೆ ಆಗೋಗ್ಬಿಡ್ತದೆ. 2ನೇ ವರ್ಷ 3ನೇ ವರ್ಷದ ಅಧ್ಯಯನ ಮಾಡಬೇಕಾದ್ರೆ ಕಂಪನಿಯವರು ಬಂದು ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಲೀಗಲ್ ಅಡ್ವೈಸರ್ ಆಗಿ, ಲಕ್ಷಾಂತರ ರೂಪಾಯಿ ಸ್ಯಾಲರಿಗಳನ್ನು ಫಿಕ್ಸ್ ಮಾಡ್ತಾರೆ. ಹಾಗಾಗಿ ಕಾಟಾಚಾರಕ್ಕೆ ಮಾಡ್ತಕ್ಕಂಥದ್ದಲ್ಲ. ನಾನು ವಕೀಲರನ್ನ ಆಗಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಖಂಡಿತ ಆಗುತ್ತೆ. ನ್ಯಾಯಾಧೀಶರಾಗ್ಲಿಕ್ಕಂತೂ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗಿಂತಲೂ ಬಹಳ ಉತ್ತಮವಾದಂಥ. ಸೊ ಹಾಗಾಗಿ ಲೀಗಲ್ ಕ್ಲಿನಿಕ್ ಬಗ್ಗೆ ಬೇರೆ ಯಾವುದೇ ಮಾಹಿತಿ ಇದ್ರೂ ಕೂಡ ನೀವು ಬನ್ನಿ ನಮ್ಮ ಕ್ಲಿನಿಕ್ಗೆ, ನಮ್ಮ ವಕೀಲರು ಇರ್ತಾರೆ ಅಲ್ಲೂ ಕೂಡ. ಸೊ ನಮ್ಮ ಅವ್ರ ಕಡೆಯಿಂದ ನಿಮಗೆ ಸಲಹೆಯನ್ನು ಕೊಡಿಸ್ತೇವೆ ಅಂತ ಹೇಳ್ತಾ, ಇಷ್ಟು ಕಾನೂನಿನ ಬಗ್ಗೆ ಸ್ಟಾಪ್ ಮಾಡಿ ಸ್ವಲ್ಪ ಈಗ ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ಈ ಒಂದು ಕಾಲಮಾನದಲ್ಲಿ ಏನಾಗಿದೆ ಅಂತಂದ್ರೆ ವಿಜ್ಞಾನ ಬಹಳ ಮುಂದುವರೆದಿದೆ. ನಾವು ಹೇಳ್ತಕ್ಕಂಥದ್ದೇ ಒಂದು, ವಿದ್ಯಾರ್ಥಿಗಳು ಅರ್ಥ ಮಾಡ್ತಕ್ಕಂಥದ್ದು ಕಮ್ಯುನಿಕೇಶನ್ ಗ್ಯಾಪ್ ಇರ್ಬೋದು. ಲಾಸ್ಟ್ ಟೈಮ್ ನಾವು ಒಂದು ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದೇನೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು. ನಾವು ಹೇಳ್ತಕ್ಕಂಥ ಸಬ್ಜೆಕ್ಟ್ ನಿಮಗೆ ನೇರವಾಗಿ ತಲುಪಬೇಕು. ಅದಕ್ಕೆ ಬೇರೆ ಡೈಮೆನ್ಷನ್ ಇರ್ತದೆ ಒಂದು ಪದಕ್ಕೆ. ಇಂಗ್ಲಿಷ್ ಇಸ್ ಜಸ್ಟ್ ಲೈಕ್ ಎಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಅದು ಎಳೆದಷ್ಟು ಬರ್ತದೆ, ಹಿಂಗೆ ಹೇಳಿದ್ರು ಬರ್ತದೆ, ಹಿಂಗೆ ಹೇಳಿದ್ರು ಬರ್ತದೆ, ಅದೇ ತರ ಅರ್ಥ ಇರ್ತದೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತುಮಕೂರು ಜಿಲ್ಲೆನಲ್ಲಿ ನಾನು ಕೆಲಸ ಮಾಡುವಾಗ ಅಲ್ಲಿ ಪಾವಗಡ ಅಂತ ಇದೆ, ಕೇಳಿದ್ದೀರಲ್ಲ, ಅಲ್ಲಿ ಕುಡಿತದ ದಾಸ್ಯಕ್ಕೆ ಬಹಳಷ್ಟು ಜನ ಒಳಗಾಗಿದೆ. ಹೆಂಡತಿ ಮಕ್ಕಳನ್ನ ಜಮೀನಿನ ದಣಿಗಳಿಗೆ ಅಡಮಾನ ಮಾಡಿ 5,000 10,000ಕ್ಕೆ ಅಡಮಾನ ಮಾಡಿ ಹಣ ತಂದು ಕುಡಿತಕ್ಕಂಥ ಜನಗಳಿದ್ದಾರೆ. ಒಂದು ಹೆಮ್ಮೆ ಪಡಬೇಕಾದ ವಿಚಾರ ಏನು ಅಂದ್ರೆ, ಅಡಮಾನ ಮಾಡಿದಂತ ಹೆಂಡತಿ ಮಕ್ಕಳನ್ನ ಏನೇ ಕಷ್ಟಪಟ್ಟರು ಮತ್ತೆ ಬಿಡಿಸ್ಕೊಂಡ್ ಬರ್ತಾನ. ಇನ್ನೊಂದು ದುರ್ದೈವದ ನೋವಿನ ಸಂಗತಿ ಏನು ಅಂದ್ರೆ, 5 ವರ್ಷ 10 ವರ್ಷ ಆಕೆಗೆ ಅಲ್ಲಿ ಮಕ್ಕಳಾಗಿರುತ್ತೆ. ಆ ಮಗುವಿಗೆ ನೋಡೋರೆ ಜವಾಬ್ದಾರಿ, ಆ ಮಗು ನನ್ನದೇ ಅಂತ ಒಪ್ಕೊಂಡು ಕರ್ಕೊಂಡು ಬರ್ತಾನ. ಇದು ಅವರಲ್ಲಿ ಇರ್ತಕ್ಕಂಥ ಒಂದು ಇದು. ಈ ರೀತಿಯಲ್ಲಿ ನಮಗೆ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯಿಂದ ಒಂದು ನಿರ್ದೇಶನ ಬಂದಿತ್ತು, ನೀವೆಲ್ಲ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋದ್ವಿ. ನಾವು ರಿಸೋರ್ಸ್ ಪರ್ಸನ್ ಎಲ್ಲ ಕರ್ಕೊಂಡು ಹೋದ್ವಿ. ಅಂದ್ರೆ ಮನ ಮುಟ್ಟೋ ರೀತಿ ಹೇಳ್ಬೇಕಲ್ಲ ಅವ್ರಿಗೆ, ಕುಡಿತದಿಂದ ಏನು ಕೆಟ್ಟದ್ದಾಗ್ತದೆ ಅಂತ ಹೇಳಿ. ಸೊ ಅವರು ಬಹಳ ತುಂಬಾ ನೀಟಾಗಿ ಸರಳವಾಗಿ ಎಕ್ಸ್ಪ್ಲೈನ್
ಅಮೃತದಿಂದ ಏನಾಗುತ್ತೆ? ಸಿಂಪಲ್. 2 ಗ್ಲಾಸ್ ತರಿಸಿದ್ರು, ಒಂದು ಗ್ಲಾಸಿಗೆ ನೀರು ಹಾಕಿದ್ರು, ಇನ್ನೊಂದು ಗ್ಲಾಸಿಗೆ ಸಾರಾಯಿಯನ್ನು ಹಾಕಿದ್ರು, ಎರೆಹುಳ ತಂದಿದ್ರು, ಎರೆಹುಳವನ್ನ 2 ಲೋಟಕ್ಕೆ ಹಾಕಿದ್ರು, ಮಾತಾಡಿದ್ರು ಅರ್ಧ ಗಂಟೆ. ಸಾರಾಯಿಯಲ್ಲಿದ್ದಂತ ಎರೆಹುಳ ಸತ್ತೋಯ್ತು, ನೀರಿನಲ್ಲಿ ಇದ್ದಿದ್ದು ಸ್ವಚ್ಛಂದವಾಗಿ ಈಜಾಡ್ತಾ ಇತ್ತು. ಹೇಳಿದ್ರು, ನೋಡಿ ಇಷ್ಟೇ ಜೀವನ, ಸಾರಾಯಿ ಕುಡಿದ್ರೆ ನೀವು ಕೂಡ ಆಗ್ತದೆ, ಒಳ್ಳೇದಲ್ಲ ಆರೋಗ್ಯಕ್ಕೆ, ಕುಡಿಬೇಡಿ ಅಂತ ಹೇಳಿದ್ರು. ಆದ್ರೂ ಅವರಿಗೆ ಅನುಮಾನ, ಹಿಂದೆ ಕೂತವ್ರು ನೋಡಿ ಅಂತ ಅರ್ಥ ಆಯ್ತಾ ಇಲ್ವ ಇವರಿಗೆ? ನೋಡಿ ಬಿಡುವ, ಟೆಸ್ಟ್ ಮಾಡುವಂತ ಹಿಂದೆ ಕೂತಿದ್ದು ನಮ್ಮ ಯಜಮಾನ ನೆನಪಿಸಿದ್ರು. ಏನಪ್ಪಾ ನಾ ಹೇಳಿದ್ದಲ್ಲ ಅರ್ಥ ಆಯ್ತು ಸ್ವಾಮಿ, ನನಗೆ ಇಷ್ಟ ದಿನ ತುಂಬಾ ಕನ್ಫ್ಯೂಷನ್ ಇತ್ತು, ಇವತ್ತು ನೀವು ಹೇಳಿದ್ರಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಏನ್ ಅರ್ಥ ಆಯ್ತಪ್ಪ? ಬಹಳ ದಿನದಿಂದ ಹೊಟ್ಟೆ ನೋವು ಇತ್ತು ನನಗೆ, ಡಾಕ್ಟರ್ ಹತ್ರ ಹೋದೆ, ವಾಸಿ ಆಗಲಿಲ್ಲ, ಹೊಟ್ಟೆ ಹುಳು ಇದೆ ಅಂತ. ಇವತ್ತೋಗಿ ಫುಲ್ ಬಾಟಲ್ ಕುಡಿತೇನೆ, ಹುಳ ಎಲ್ಲ ಸತ್ತು ಹೋಗ್ಬೇಕು. ಅವನು ಅರ್ಥ ಮಾಡ್ಕೊಂಡಿದ್ದ ರೀತಿ ಅದು. ಸೊ ಹಾಗಾಗಬಾರ್ದು. ವಿದ್ಯಾರ್ಥಿಗಳು ಆ ಸಬ್ಜೆಕ್ಟ್ ಬಿಡಿ, ವಿದ್ಯಾರ್ಥಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇವತ್ತಿನ ದಿನದಲ್ಲಿ ಅನುಕರಣೆ ಜಾಸ್ತಿ. ನನ್ನಲ್ಲಿ ಅದಿಲ್ಲ ಇದಿಲ್ಲ, ಹುಡುಗರಿಗೆ ನನಗೆ ಕಾಲೇಜ್ ಹೋಗ್ಲಿಕ್ಕೆ ಬೈಕ್ ಇಲ್ಲ, ಒಳ್ಳೆ ವಾಚ್ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಈ ರೀತಿಯಾದಂತ ಕೊರಗು ಜಾಸ್ತಿ. ಅದಾಗಬಾರ್ದು. ಇರುವುದರಲ್ಲಿಯೇ ಸಂತೃಪ್ತಿಯನ್ನು ಪಡಿಬೇಕು. ನಮ್ಮ ಕಾಲದಲ್ಲಿ ಆಗಿರ್ಲಿಲ್ಲ. ನಮಗಿದ್ದಿದ್ದು ಒಂದೇ ಬಟ್ಟೆ, ಭಾನುವಾರ ತೊಳೆದಾಕ್ಬೇಕು, ಸೋಮವಾರ ಹಾಕೊಂಡು ಹೋಗು, ಭಾನುವಾರ ತೊಳಿಬೇಕು, ಸೋಮವಾರ ಹಾಕ್ಬೇಕು. ಮಧ್ಯದಲ್ಲಿ ಟೈಮ್ ಏನಾದ್ರು ಕೊಳೆಗಡೆ ಮಾಡ್ಕೊಂಡ್ರೆ ಏಟು ಬಟ್ಟೆ ತೊಳಿಬೇಕಾಗ್ತದೆ. ಈ ಪರಿಸ್ಥಿತಿಯಲ್ಲಿ ಬೆಳೆದಂತ ವಿದ್ಯಾರ್ಥಿಗಳು ಇದ್ದಾರೆ. ಯಾಕೆ ಅಂತಂದ್ರೆ ಅವರೆಲ್ಲರೂ ಕೂಡ ಸಾಧನೆ ಮಾಡಿದವರಾಗಿದ್ದಾರೆ. ಹಿಂದೆ ವಿದ್ಯಾರ್ಜನೆಯ ಸ್ಥಿತಿಯೇ ಬೇರೆ ಇತ್ತು. ಹೇಗಿತ್ತು ಅಂದ್ರೆ ಹಿಂದೆ ಗುರು ಇದ್ದರು, ಮುಂದೆ ಗುರಿ ಇತ್ತು, ಮಧ್ಯದಲ್ಲಿ ಸಾಗುತ್ತಿತ್ತು ಸಾಧಕರ ದಂಡು. ಇಂದು ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿಯೂ ಇಲ್ಲ, ಮಧ್ಯದಲ್ಲಿ ಸಾಗುತ್ತಿದೆ ಗುರಿಗಳ ಹಿಂಡು. ಇದು ಇವತ್ತಿನ ವಿದ್ಯಾರ್ಥಿಗಳ ಒಂದು ಫ್ಯೂಚರ್ ಆಗಿದೆ. ಕಾರಣ ಇಷ್ಟೇ, ವಿಜ್ಞಾನದ ಬೆಳವಣಿಗೆ, ಅದರ ದುರುಪಯೋಗ. ಮೊಬೈಲ್ ಹೌದಾ? ನೋಡಿ, ಒಂದು ಏಣಿಯನ್ನ ಉದ್ದವಾಗಿ ಇಟ್ರೆ ಆರೋಹಣ, ಅಡ್ಡವಾಗಿ ಇಟ್ರೆ ಚಟ್ಟ. ಮೊಬೈಲ್ ಕೂಡ ಹಾಗೆ. ಸೇತುವೆಯನ್ನು ಕಟ್ಟಲಿಕ್ಕೆ ಸಿಮೆಂಟ್ ಇಟ್ಟಿಗೆ ಬಳಸ್ತೀರಿ, ಗೋಡೆಯನ್ನು ಕಟ್ಟಲಿಕ್ಕೂ ಸಿಮೆಂಟ್ ಇಟ್ಟಿಗೆ ಬಳಸ್ತೀರಿ. ಸೇತುವೆ ಕಟ್ಟಿದರೆ ಸಂಪರ್ಕ, ಗೋಡೆ ಕಟ್ಟಿದರೆ ಬೇರ್ಪಡಿಸುತ್ತೆ. ವಿಜ್ಞಾನದ ಲಾಭವೂ ಅಷ್ಟೇ. ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು. ಒಂದು ಬುಕ್ಕನ್ನು ನೀವು ಓದಿದರೆ ಅದು ಹೇಳ್ತದೆ, ತಲೆ ತಗ್ಗಿಸಿ ನನ್ನನ್ನು ಓದು, ಪ್ರಪಂಚದಲ್ಲಿಯೇ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ಮೊಬೈಲ್ ಹೇಳ್ತದೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ಇನ್ನೆಂದೂ ತಲೆ ಎತ್ತದಂತೆ ಮಾಡುತ್ತೇನೆ. ಎಷ್ಟು ವ್ಯತ್ಯಾಸ. ಮನೆಯಲ್ಲಿ ಕೂತಿದ್ರೆ ತಂದೆ ತಾಯಿಯನ್ನ ಮಾತಾಡಿಸ್ಲಿಕ್ಕೆ ಟೈಮ್ ಇಲ್ಲ ಯುವಜನತೆ. ತಂದೆ ತಾಯಿ ಹೇಳಿದ್ದನ್ನ ಕೇಳೋದಿಲ್ಲ. ನಾವು ಯಾರ್ರಿ? ನಾವು ಪ್ರಕೃತಿಗೆ ಆಗ್ಲಿ, ಒಂದು ಗೋವಿಗೆ ಹೋಲಿಸಿದ್ರೆ ಆ ಗೋವು ಇರ್ತಕ್ಕಂಥ ಸಗಣಿಗೂ ಕೂಡ ನಾವು ಸಮಾನರಲ್ಲ. ಸಮಾಜಕ್ಕೆ ನಾವು ಏನು ಕೊಡೋದಿಲ್ಲ, ನಾವು ಏನು ಮಾಡೋದು ಇಲ್ಲ, ಸುಮ್ಮನೆ ಬೀಗ್ತೇವೆ ನಾನು ನಾನು ಅಂತೇಳಿ. ಡಿವಿಜಿಯವರು ಒಂದ್ ಕಡೆ ಬಹಳ ಸೊಗಸಾಗಿ ಹೇಳ್ತಾರೆ, ಸಿದ್ದಯ್ಯ ಪುರಾಣಕ್ಕೆ. ತೆನೆ ಬಿಟ್ಟ ಭತ್ತವೂ ಬಾಗುತ್ತದೆ, ಮನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ಫಲ ಬಿಟ್ಟ ಮರವೂ ಬಾಗುತ್ತದೆ. ಈ ಪ್ರಪಂಚಕ್ಕೆ ಏನನ್ನೂ ಕೊಡದ ಈ ಮನುಷ್ಯ ಬಿಗುಮಾನದಿಂದ ಬೀಗುತ್ತಾನೆ. ಬೀಜ ಮೊಳಕೆ ಒಡೆಯೊಂದು ಟಮಟೆಗಳಿಲ್ಲ, ಫಲ ಮಾಗುವುದು ಸತ್ತಿಲ್ಲ, ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಡಿವಿಜಿಯವರು ಹೇಳ್ತಾರೆ. ಒಂದು ಬೀಜವನ್ನ ನೆಲಕ್ಕೆ ಎಸ್ತರೆ ಅದು ಹೆಮ್ಮರವಾಗಿ ಫಲ ಕೊಡ್ತದೆ, ಸಾವಿರಾರು ಜನಕ್ಕೆ ನೆರಳು ಕೊಡ್ತದೆ. ಅದು ಯಾವತ್ತಾದ್ರೂ ಜಂಬ ಮಾಡಿದ್ದುಂಟ? ಸೂರ್ಯ ಚಂದ್ರದಲ್ಲಿ ಭೂಮಿಗೆ ನಮಗೆ ಬೆಳಕು ಕೊಡ್ತಾರೆ, ಯಾವತ್ತಾದ್ರೂ ಬೀಗಿದ್ದುಂಟ? ಇಲ್ಲ. ನಾವು ಏನು ಮಾಡ್ತಾ ಇಲ್ಲ, ನಾನು ನಾನು ನಾನು. ಅದನ್ನ ಬಿಡ್ಬೇಕಾಗ್ತದೆ. ಸಗಣಿ ವಿಚಾರ ಹೇಳ್ತೇನೆ. ಆ ಸಗಣಿ ಹೇಳ್ತದಂತೆ, ತಟ್ಟಿದರೆ ಬೆರಣಿಯಾದೆ, ಬಿಟ್ಟರೆ ಹರಡಿದರೆ ಮೇಲು ಗೊಬ್ಬರವಾದೆ, ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ, ನೀನ್ಯಾರಿಗಾದೆಯೋ ಎಲೆಮಾನವ. ಆ ಸಗಣಿ. ಆದ್ರೆ ನಮ್ಮ ಇವತ್ತಿನ ವಿದ್ಯಾರ್ಥಿಗಳ ಪರಿಸ್ಥಿತಿ, ಮನೆಯಲ್ಲಿ ಅಪ್ಪ ಅಮ್ಮ ತಟ್ಟಿದರೆ ಮನೆ ಬಿಟ್ಟು ಹೋದೆ, ಶಾಲೆಯಲ್ಲಿ ಗುರುಗಳು ತಟ್ಟಿದರೆ ಶಾಲೆ ಬಿಟ್ಟು ಹೋದೆ, ತಟ್ಟದೆ ಬಿಟ್ಟರೆ ಹೆಕ್ಕೊಟ್ಟು ಹಾಳಾಗಿ ಹೋದೆ. ಇದು ವಿದ್ಯಾರ್ಥಿಗಳ ಪರಿಸ್ಥಿತಿ.
ಮೇಲಾಗಿ ಪ್ರಶ್ನೆ ಮಾಡುವ ಸ್ವಭಾವ ಜಾಸ್ತಿ ವಿದ್ಯಾರ್ಥಿಗಳು. ಹೀಗೆ ಒಮ್ಮೆ ಒಬ್ಬ ಹೆಣ್ಣುಮಗಳು ಕೇಳ್ತಾ, ಅಣ್ಣನಿಗೆ ಇಲ್ಲದ ರಿಸ್ಟ್ರಿಕ್ಷನ್ ನನಗೆ ಹಾಕಿ, ಅವ 7 ಗಂಟೆಗೆ ಬರ್ತಾನೆ 8 ಗಂಟೆಗೆ ಬರ್ತಾನೆ ಕೇಳೋದಿಲ್ಲ, ನನಗಾದ್ರೆ ನೀನು 5-6 ಗಂಟೆ ಒಳಗೆ ಮನೆ ಒಳಗೆ ಇರಬೇಕು ಯಾಕೆ? ಆಗ ಒಬ್ಬ ತಾಯಿ ಹೇಳ್ತಾರೆ, ನೋಡು ಮಗಳೇ, ದೇವರ ಮುಂದೆ ನಂದಾದೀಪ ಅಂತ ಹೇಳಿ ಹಚ್ಚಿದೆ, ಅದು ಆರಬಾರ್ದು, ಅದಕ್ಕೆ ಪವಿತ್ರತೆ ಇದೆ, ಅದನ್ನ ಆರದಾಗೆ ಬಹಳ ಜೋಪಾನ ಮಾಡ್ತೇವೆ. ಮನೆಯಲ್ಲಿ ಒಡವೆ ವಸ್ತುಗಳನ್ನೆಲ್ಲ ಎಲ್ಲಿಡ್ತೀವಿ? ಹೊರಗಡೆ ಇಡ್ತೀವ, ಜೋಪಾನವಾಗಿರ್ತೇವೆ. ಹಾಗೆ ಹೆಣ್ಣು ಮಕ್ಕಳು ತುಂಬಾ ಬೆಲೆ ಬಾಳುವಂತಹ ವಸ್ತು, ಹಾಗಾಗಿ ಜೋಪಾನವಾಗಿರ್ಬೇಕು, ಹಾಗಾಗಿ ಬರಬೇಕು ಅಂತೇಳಿ ಮಾರ್ಮಿಕವಾಗಿ ಉತ್ತರ ಹೇಳ್ತಾರೆ. ಹೀಗೆ ಮನೆಯಲ್ಲಿ ಏನಾದ್ರು ಅಜ್ಜಿ ಅಜ್ಜ ಅಪ್ಪ ಅಮ್ಮ ಏನಾದ್ರು ಹೇಳ್ತಾರೆ ಹೆಣ್ಮಕ್ಳಿಗೆ, ಅದನ್ನು ಕೇಳಬೇಕು. ಬಟ್ಟೆ ಸರಿ ಇಲ್ಲ ಮಗಳೇ ಅಂದರೆ, ಏನು ನನ್ನ ಒಳಿತಿಗಾಗಿ ಹೇಳ್ತಾ ಇದ್ದಾರೆ, ಸರಿಯಾಗಿ ತಲೆ ಬಾಚಿಕೋ, ಇವನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ತಂದೆ ತಾಯಿ ಹೇಳಿದ್ದನ್ನ ಕೇಳಬೇಕು, ಗುರುಗಳು ಹೇಳಿದ್ದನ್ನ ಕೇಳಬೇಕು. ಇವತ್ತು ಗುರುಗಳು ಹೇಳಿದ್ದನ್ನ ಎಷ್ಟು ಜನ ನಾವು ನಿಯಮವಾಗಿ ಕೇಳ್ತಾರೆ? ಇಲ್ಲ. ಹೊಡಿಬಾರ್ದು ಅಂತ ಕಾನೂನೇ ಬಂದಿದೆ ಮಕ್ಕಳಿಗೆ, ಹೌದಾ? ನೀವು ಕಾಲೇಜು ವಿದ್ಯಾರ್ಥಿಗಳು ಹೊಡೆಯೋದಿರ್ಲಿ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಹೊಡಿಬಾರ್ದು ಅಂತ. ಆದ್ರೆ ಗುರುಗಳ ಮಹತ್ವವನ್ನ ನೀವು ಅರಿತಿದ್ದೆ ಆದ್ರೆ ನೀವು ಯಾವತ್ತೂ ಗುರುಗಳು ಹೇಳಿದ್ದನ್ನ ನೀವು ಚಾಚು ತಪ್ಪದೆ ಕೇಳ್ತೀವಿ. ಕಬೀರ್ ದಾಸರು ಕಡೆ ಬಹಳ ಸೊಗಸಾಗಿ ಹೇಳ್ತಾರೆ ಗುರುಗಳ ಮಹತ್ವವನ್ನು. ಎಷ್ಟು ಚಂದಾಗಿ ಹೇಳ್ತಾರೆ, 2 ಲೈನಲ್ಲಿ, ಸಾರೆ ಸಮುಂದರ್ ಮಸಿ ಬನಾವೋ ಪೂರೆ ದತ್ತಿ ಕಾಗಜ್ ಫಿರ್ ಭಿ ಗುರುಗುಣ್ ಲಿಖನಾ ಜಾಯ್. ಎಷ್ಟು ಸೊಗಸಾಗಿದೆ. ಇಡೀ ಸಮುದ್ರವನ್ನ ಇಂಕು ಮಾಡ್ಕೊಂಡು, ಇಡೀ ದತ್ತಿಯನ್ನ ಭೂಮಿಯನ್ನ ಪೇಪರ್ ಮಾಡ್ಕೊಂಡು ಗುರುಗಳ ಬಗ್ಗೆ ಬರೀತಾ ಹೋದ್ರೆ ಸಾಕಾಗೋದೇ ಇಲ್ಲ, ಅಷ್ಟು ಮಹತ್ವ ಇದೆ ಅವರಿಗೆ. ಸೊ ಹಾಗಾಗಿ ಕಾಲೇಜಿನಲ್ಲಿ ಗುರುಗಳು ಒಂದು ಮಾತು ಬೈತಾರೆ ಅಂದ್ರೆ ನಿಮ್ಮ ಒಳಿತಿಗಾಗಿ, ತಂದೆ ತಾಯಿ ಬೈತಾರೆ ಅನ್ನೋದು ನಿಮ್ಮ ಒಳಿತಿಗಾಗಿ, ಶಿಕ್ಷೆ ಅಂತ ಅನುಭವಿಸಬಾರ್ದು. ಇದನ್ನ ಒಂದು ಉದಾಹರಣೆಯಾಗಿ ಹೇಳ್ಬೇಕಂದ್ರೆ, ಒಬ್ಬ ರಾಜ ಒಂದು ದೇವಸ್ಥಾನವನ್ನ ಕಟ್ಟಿಸಿದ್ನಂತೆ. ಒಂದೇ ಬಂಡೆಯಲ್ಲಿ ಪೂರಾ ದೇವಸ್ಥಾನ ಆಯ್ತು. ದೇವಸ್ಥಾನ ಆಗಿ ಉದ್ಘಾಟನೆ ಆಯ್ತು, ಜನ ಬರ್ಲಿಕ್ಕೆ ಪ್ರಾರಂಭವಾದರು. ಮೆಟ್ಲು ಕಲ್ಲಿಗೆ ದುಃಖ ಸ್ಟಾರ್ಟ್ ಆಯ್ತು. ನಾನು ಮತ್ತೆ ದೇವರ ಮೂರ್ತಿ ಎರಡು ಒಂದೇ ಬಂಡೆ, ತಾಯಿ ಬಂಡೆಯಿಂದ ಬಂದಂತ. ಆ ಶಿಲ್ಪಿ ನನ್ನನ್ನು ಮೆಟ್ಲು ಮಾಡ್ದ, ಇನ್ನೊಂದು ಪೀಸನ್ನ ಮೂರ್ತಿ ಮಾಡ್ದ. ಜನ ನನ್ನನ್ನ ತುಳ್ಕೊಂಡು ಹೋಗಿ ಆ ದೇವರಿಗೆ ಮಾತ್ರ ಪೂಜೆ ಮಾಡಿ ಕೈ ಮುಗಿತಾರಲ್ಲ, ಇದು ಸರಿ ಅಂತ ದುಃಖಪಟ್ಟು ಆ ದೇವರ ಮೂರ್ತಿ ಹತ್ರ ಹೋಗಿ ದುಃಖವನ್ನು ತೋರ್ಕೊಡ್ತೀವಿ, ಭೇದ ಭಾವ ಮಾಡ್ತಾರೆ. ನಾನು ನೀನು ಒಂದೇ ಬಂಡೆಯ ಮಕ್ಕಳು ಅಂತೇಳಿ. ಆಗ ದೇವರ ಮೂರ್ತಿ ಸಮಾಧಾನ ಮಾಡಿ ಹೇಳ್ತು, ನಿನ್ನ ದುಃಖ ಸರಿಯಾಗಿದೆ, ಆದ್ರೆ ಇದರ ಹಿಂದಿನ ಮರ್ಮವನ್ನ ನೀನು ಅರಿತುಕೊಂಡ್ರೆ ನಿನಗೆ ದುಃಖ ಆಗೋದಿಲ್ಲ. ಏನು ಅಂತ ಕೇಳಿದಾಗ, ನೋಡು, ಆ ಶಿಲ್ಪಿ ನಿನ್ನನ್ನ ಮೆಟ್ಲು ಕಲ್ಲು ಮಾಡ್ಲಿಕ್ಕೆ ಕೆಲವೇ ಉಳಿಪೆಟ್ಟನ್ನು ಹೊಂದಿದ್ದಾನೆ, ನನ್ನನ್ನ ಮೂರ್ತಿಯನ್ನಾಗಿ ಮಾಡ್ಲಿಕ್ಕೆ ಲಕ್ಷಾಂತರ ಕೋಟ್ಯಾಂತರ ಉಳಿಪೆಟ್ಟುಗಳನ್ನ ಕೊಟ್ಟಿದ್ದಾನೆ. ಅದನ್ನೆಲ್ಲ ನಾನು ಸಹಿಸಿಕೊಂಡಿದ್ದಕ್ಕೆ ಇವತ್ತು ದೇವರ ಮೂರ್ತಿಯಾಗಿದ್ದೆ. ಸಹಿಸಿಕೊಳ್ಳಲಿಲ್ಲ, ತುಂಡಾಗಿದ್ರೆ ನಾನು ಮೆಟ್ಲು ಕಲ್ಲಾಗ್ತಾನೆ. ಹಾಗೆ ತಂದೆ ತಾಯಿ ಗುರುಗಳು ಹಿರಿಯರು ನಿಮಗೊಂದು ಮಾತನ್ನ ಹೇಳ್ತಾರೆ, ಬುದ್ಧಿ ಮಾತನ್ನ ಹೇಳ್ತಾರೆ, ಅದೆಲ್ಲವನ್ನು ಉಳಿಪೆಟ್ಟಾಗಿ ನೀವು ಸ್ವೀಕರಿಸಿ. ಆಗ ಮಾತ್ರ ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಒಳ್ಳೆ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ. ಸಹನೆ ಬೇಕು, ವಿನಯ ಇರಬೇಕು. ವಿನಯವಿಲ್ಲದ ವಿದ್ಯೆಗೆ ಬೆಲೆ ಇಲ್ಲ. ಅದಕ್ಕೆ ಹೇಳ್ತಾರೆ, ವಿನಯ ನಿನ್ನದಾದರೆ ವಿಜಯವೂ ನಿನ್ನದೇ, ಸಹನೆ ನಿನ್ನದಾದರೆ ಸಕಲವೂ ನಿನ್ನದೇ. ಸಹನೆ ಇದ್ರೆ ಮಾತ್ರ ಸಾಧ್ಯ. ಆದ್ರೆ ನಾವೇನ್ ಮಾಡ್ತೀವಿ ವಿದ್ಯಾರ್ಥಿಗಳು, ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಮಾರು ಹೋಗ್ತೇವೆ. ಅದರಿಂದ ಬಿದ್ದು ನಮ್ಮ ಮಾಡಬೇಕಾದಂತ ಕರ್ತವ್ಯವನ್ನ, ವಿದ್ಯಾಭ್ಯಾಸದ ಕಡೆ ಕರ್ತವ್ಯವನ್ನ ಮರ್ತು ಬಿಡ್ತೇವೆ. ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಇಲ್ಲ. ಉದಾಹರಣೆಗೆ, ಒಂದು ಚಿನ್ನದ ಬಟ್ಟಲಿನೊಳಗಡೆ ದುರ್ವಾಸನೆ ಬರ್ತಕ್ಕಂಥ ಒಂದು ವಸ್ತುವನ್ನ ಇಡಿ, ತೆಂಗಿನ ಕರಟು, ತೆಂಗಿನ ಚಿಪ್ಪಿನೊಳಗಡೆ ಶ್ರೀಗಂಧವನ್ನ ಇಡಿ. ನೀವು ಯಾವುದನ್ನ ಮೂಸಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ? ಚಿನ್ನದ ಬಟ್ಲ, ತೆಂಗಿನ ಕರಟ? ತೆಂಗಿನ ಕರಟು. ಹೊರಗಡೆ ನೋಡ್ಲಿಕ್ಕೆ ಚಂದ ಇಲ್ಲಲ್ಲ ಅದು, ಆದ್ರೂ ಕೂಡ ಒಳಗಡೆ ಇರ್ತಕ್ಕಂಥ ಸುವಾಸನೆ, ಸ್ವಭಾವ ಅದನ್ನು ಆಕರ್ಷಣೆ ಮಾಡ್ತದೆ. ಹಾಗೆ ಕೂಡ ನಾವು ಕೂಡ ಸಮಾಜಕ್ಕೆ ಆಕರ್ಷಿತರಾಗಬೇಕು ಅಂತ ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನ, ಒಳ ಸೌಂದರ್ಯವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು. ಹೇಗೆ? ಒಳ್ಳೆ ಪುಸ್ತಕಗಳನ್ನ ಓದಬೇಕು, ಹಿರಿಯರು ಹೇಳಿದ್ದನ್ನು ಕೇಳಬೇಕು,
ನಿಮ್ಮ ಕರ್ತವ್ಯದ ಕಡೆಗೆ ಮಾತ್ರ ನಿಮ್ಮ ಗಮನ ಇರಬೇಕು. ಅದನ್ನು ಬಿಟ್ಟು ಬೇರೆ ದಾರಿಗೆ ಹೋಗಿದ್ದಾದ್ರೆ ಕಷ್ಟ ಆಗ್ತದೆ. ಹೇಳಿದ್ನಲ್ಲ, ಮನೆಯಲ್ಲಿ ತಟ್ಟಿದರೆ ಶಾಲೆ ಬಿಟ್ಟೆ, ಮನೆ ಬಿಟ್ಟೆ, ಶಾಲೆಯಲ್ಲಿ ತಟ್ಟಿದರೆ ಶಾಲೆ ಬಿಟ್ಟೆ, ತಟ್ಟದೇ ಇದ್ದರೆ ಕೆಟ್ಟು ಹೋದೆ ಅಂತ ಹಂಗಾಗ್ತದೆ. ಸೊ ಹಾಗಾಗಿ ನೋಡಿ, ಬಾಹ್ಯ ಸೌಂದರ್ಯ ಮುಖ್ಯ ಅಲ್ಲ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಮದರ್ ತೆರೇಸಾ. ಅವರು ಬಾಹ್ಯವಾಗಿ ಸೌಂದರ್ಯವತ್ತಲ್ಲ, ಆಂತರಿಕವಾಗಿ ವಿಶ್ವಸುಂದರಿ. ಹಾಗಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಈ ಗುಣಗಳನ್ನ ನೀವು ಬೆಳೆಸ್ಕೋಬೇಕಾಗುತ್ತೆ. ಈ ಗುಣಗಳನ್ನ ನೀವು ಬೆಳೆಸ್ಕೊಂಡಿದ್ದಾದ್ರೆ ಖಂಡಿತವಾಗಿ ಸಕ್ಸಸ್ ಸಿಕ್ಕೇ ಸಿಗ್ತದೆ. ತಾಳ್ಮೆ ಇರೋದು. ಕೆಲವರು ಪ್ರಶ್ನೆ ಕೇಳಿದ್ರು, ನಾನು ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ್ರು, ಬಹಳ ಚೆನ್ನಾಗಿ ಕೇಳಿದ್ರು. ತಾಳ್ಮೆ ಸಹನೆ ಅಂತ ಕೇಳ್ತೀರಾ? ಟೈಮು ಯಾರಿಗೂ ಕಾಯೋದಿಲ್ಲ. ನಾವು ತಾಳ್ಮೆಯಿಂದ ಇದ್ರೆ ಹೇಗೆ ಟೈಮ್ ನಮ್ಮನ್ನು ಕಾಯ್ತದ? ಹೇಗಿದೆ ಪ್ರಶ್ನೆ? ಏನು ಉತ್ತರ ಕೊಡಬೇಕು? ಆಗ ನನಗೆ ತಟ್ಟಂತ ಒಂದು ಯೋಚನೆ ಬಂತು. ಹೌದಪ್ಪ, ಕರೆಕ್ಟ್ ನೀವು ಕೇಳ್ತಾರೆ. ಈಗ ನಿನಗೆ 21 ವರ್ಷ ಆಗಿದೆ, ಓದ್ತಾ ಇತ್ತು. ಹಾಗಂತೇಳಿ ಪ್ರೀತಿ ಪ್ರೇಮ ಅಂತೇಳಿ ಮದುವೆ ಆದ್ರೆ ಆಗ್ತದ? ಸ್ವಲ್ಪ ತಾಳ್ಮೆ ಬೇಕು. ಎಕ್ಸಾಮ್ ಇನ್ನು 5-6 ತಿಂಗಳಿದೆ ಅಂತೇಳಿ ಈಗ ಉಡಾಫೆ ಮಾಡಿ ತಿರುಗಿದ್ರೆ ಆಗ್ತದ? ಟೈಮ್ ವೇಸ್ಟ್ ಮಾಡಬಾರ್ದು, ಓದಬೇಕು. ಅದಕ್ಕೆ ತಾಳ್ಮೆಗೂ ಸಕ್ರಿಯತೆಗೂ ಇರ್ತಕ್ಕಂಥ ವ್ಯತ್ಯಾಸ. ಸಾಕು, ಇಷ್ಟು ಸಾಕು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಟೈಮ್ ಇಲ್ಲ, ಎಲ್ಲ ಕಾಯ್ತಾ ಇದ್ದಾರೆ. ಹಿರಿಯರಿದ್ದಾರೆ. ಹ್ಯೂಮರಸ್ ಬಗ್ಗೆ ಹೇಳಬೇಕು. ಎಲ್ಲ ಕಾಲೇಜುಗಳಲ್ಲೂ ಕೂಡ ಗುರು ಮೆಚ್ಚಿದ ಶಿಷ್ಯರು, ಗುರುಗಳನ್ನು ಮೆಚ್ಚದ ಶಿಷ್ಯರು ಅಂತ ಇದ್ದೇ ಇರ್ತಾರೆ. ಹೌದಲ್ಲ? ಹೌದಲ್ಲ? ಇದ್ದೇ ಇರ್ತಾರೆ. ಹಾಗೆ ನಮಗೂ ಅಷ್ಟೇ, ವಿದ್ಯಾರ್ಥಿಗಳಿಗೆ ನಮಗೆ ಇಷ್ಟ ಆಗ್ತಕ್ಕಂಥ ಗುರುಗಳು ಇರ್ತಾರೆ, ಇಷ್ಟ ಆಗದೇ ಇರ್ತಕ್ಕಂಥ ಗುರುಗಳು ಇದ್ದೇ ಇರ್ತಾರೆ. ಅದು ಸಹಜ, ಇರಲೇಬೇಕು. ಆ ಇದರಲ್ಲಿ ಕೆಲವರು ಬಾಹ್ಯ ಸೌಂದರ್ಯದಿಂದ ನಮಗೆ ಆಕರ್ಷಿತರಾಗ್ತಾರೆ, ಕೆಲವರು ಅವರ ಒಂದು ಇಂಟೆಲಿಜೆಂಟ್ ಇಂದ ಆಕರ್ಷಿತರಾಗ್ತಾರೆ. ಹೀಗೆ ಕೆಲವೊಂದು ಸಾರಿ ನಿಮ್ಮ ಒಂದು ಮಿಸ್ ಜಡ್ಜ್ಮೆಂಟ್ ಇಂದನೂ ಕೂಡ ಕೆಲವರು ನಮಗೆ ಆಕರ್ಷಿತರಾಗ್ತಾರೆ. ಯಾಕೆಂದ್ರೆ ಆ ವಯಸ್ಸೇ ಹಾಗೆ ನಿಮ್ದು. ಇವೆಲ್ಲ ಏನು ಅಂತಂದ್ರೆ ನೀವೆಲ್ಲ ಬುದ್ಧಿವಂತರೆ, ಆದ್ರೂ ಕೂಡ ಆ ಯೌವನದ ಮಾಯೆಯ ಛಾಯೆ ಅಂತ ಕರೀತೀವಿ. ಮಾಯೆಯ ಛಾಯೆಯಲ್ಲಿ ನೀವೆಲ್ಲ ಬದುಕ್ತಾ ಇರ್ತೀರಿ. ಯೌವನದ ಮಾಯೆಯ ಛಾಯೆಯಲ್ಲಿ ಬದುಕ್ತಾ ಇರ್ತೀರಿ. ಅದಿರ್ಲೇಬೇಕು. ಅದಿಲ್ಲ ಅಂತಂದ್ರೆ ಡಿಫೆಕ್ಟಿವ್ ಮ್ಯಾನುಫ್ಯಾಕ್ಚರಿಂಗ್. ಈ ವಯಸ್ಸಲ್ಲಿ ಅದು ಸಹಜವೇ. ಆದ್ರೆ ಅದಕ್ಕೆ ಎಲ್ಲವೂ ಕೂಡ ಇತಿಮಿತಿ ಇರಬೇಕು. ಸೊ ಹಾಗಾಗಿ ಒಮ್ಮೆ ವಿದ್ಯಾರ್ಥಿಗಳಿಗೆ, ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಗಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲು ಮಾತಾಡಿದರು. ಅವರಿಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಲಾಸ್ಟ್ ಬೆಂಚ್ ಹುಡುಗರಿಗೆ. ಬಹಳ ಗೋಳಿಕೊಂಡಿದ್ದೀರಾ ನೀವು ನನಗೆ, ಆದರೂ ಪರವಾಗಿಲ್ಲ, ನೀವು ಕೋರ್ಸ್ ಮುಗಿಸಿ ಆಚೆ ಹೋಗ್ತಾ ಇದ್ದೀರಾ. ದೇವರು ನಿಮಗೆ ನಿಮ್ಮ ಜೀವನದಲ್ಲಿ 5, 4, 3, 2, 1 ಕರುಣಿಸಲಿ, ಸುಖವಾಗಿ ಹೋಗಿ ಬನ್ನಿ. ಆ ವಿದ್ಯಾರ್ಥಿ ಬಿಡ್ತಾನ, ಬಿಡಿಸಿ ಹೇಳಿ ಗುರುಗಳೇ, ಅದೇನು ಹಂಗಂದ್ಬಿಟ್ರೆ, ನೋಡಪ್ಪ, ಅಟ್ಲೀಸ್ಟ್ ನೀವು ಡಿಗ್ರಿ ಮುಗಿಸಿ ಆಚೆ ಹೋದ ಮೇಲೆ ಒಂದು 5 ಡಿಜಿಟ್ ಸ್ಯಾಲರಿ ಸಿಗ್ತಕ್ಕಂಥ ಕೆಲಸ ಸಿಗ್ಲಿ, ಒಳ್ಳೇದಾಗ. 4 ಅಂದ್ರೆ ಅಟ್ಲೀಸ್ಟ್ ಒಂದು 4 ವೀಲರ್ ವೆಹಿಕಲ್ ಅನ್ನ ನೀವು ಒಂದು ಆಗಲಿ. 3 ಅಂದ್ರೆ ಅಟ್ಲೀಸ್ಟ್ ಒಂದು 3 ಬೆಡ್ರೂಮ್ ಮನೆಯನ್ನ ನೀವು ಸ್ವಂತವಾಗಿ ಕಟ್ಟತಕ್ಕಂಥ ಶಕ್ತಿ ಕೊಡ್ತೀವಿ. 2 ಅಂದ್ರೆ ಆರ್ತಿಗೊಂದು, ಕೀರ್ತಿಗೊಂದು ಮಕ್ಕಳು ಸಾಕು. 1 ಅಂದ್ರೆ ಏನು ಒಂದು ಏಕಪತ್ನಿ ಏಕಪತಿ ಒತ್ತಸ್ತರಾಗಿರಿ, ಒಳ್ಳೇದಾಗ. ಸೊ ಹೀಗೆ ಯಾಕೆ ಹೇಳಿದೆ ಅಂತಂದ್ರೆ, ಪುತ್ತೂರಿನಲ್ಲಿ ನಾನು ಬಂದ ಮೇಲೆ ನ್ಯಾಯಾಲಯಕ್ಕೆ ಕಡಿಮೆ ಅಂದ್ರೆ ದಿನಕ್ಕೆ 2-3 MC ಕೇಸ್ಗಳು, ಅಂದ್ರೆ ಡೈವರ್ಸ್ ಕೇಸ್ಗಳು ಬರ್ತಾರೆ. ಬಹಳ ನೋವಿನ ಸಂಗತಿ. ದಿನಕ್ಕೆ 2-3 ಗೊತ್ತಿರ್ತದೆ. MR ಇದ್ದಾರೆ ಇಲ್ಲಿ, ನಮ್ಮ MK ಮಹೇಶ್ ಕಜ್ಜಿ ಅವರು ಇದ್ದಾರೆ, ಅವ್ರ ಹತ್ರ ಬಹಳ ಗೊತ್ತಾಗ್ತದೆ. ನೀವು ಕೇಳಿ ಯಾಕೆ ಹೀಗೆ ಅಂತ. ಯಾಕೆಂದ್ರೆ ನಮ್ಮ ಯುವಕರಲ್ಲಿ ತಾಳ್ಮೆ ಇಲ್ಲ. ಜೀವನ ಅಂತಕ್ಕಂಥದ್ದನ್ನು ಅವರು ಬಬ್ಬಲ್ ಗಮ್ ತರ ಮಾಡ್ಕೊಂಡಿದ್ದಾರೆ. ಬಬ್ಬಲ್ ಗಮ್ ಗೊತ್ತಲ್ಲ, ನೋಡ್ಲಿಕ್ಕೆ ಬಣ್ಣ, ಸ್ವಾದ, ರುಚಿ ಎಲ್ಲ ಹೋಯ್ತು. ತಿಂದ ಮೇಲೆ ಬಣ್ಣವೂ ಹೋಯ್ತು, ಸ್ವಾದವೂ ಹೋಯ್ತು, ರುಚಿಯೂ ಹೋಯ್ತು. ಏನ್ ಮಾಡ್ತೇವೆ ಅದನ್ನ? ಮುಗೀತು. ಜೀವನ ಅಂದ್ರೆ ಅಷ್ಟೇ ಅಂತ ಅವರು. ಆದ್ರೆ ಒಂದನ್ನ ಗಮನಿಸಬೇಕು, ಬಬ್ಬಲ್ ಗಮ್ ನೀವು ತಿಂದ ಮೇಲೆ ಬಣ್ಣ, ಸ್ವಾದ, ರುಚಿ ಎಲ್ಲ ಹೋದ್ಮೇಲೆ ಅದರಲ್ಲಿ ಒಂದು ಗುಣ ಬೆಳೆದಿರ್ತದೆ, ಅಂಟುವ ಗುಣ ಬೆಳೆದಿರ್ತದೆ. ಅದನ್ನ ನೀವು ಎಲ್ಲಿಗೆ ಯಾರಿಗೆ ಅಂಟಿಸಿದಲ್ಲಿ ಅದು ಬಿಡೋದಿಲ್ಲ. ಅದೇ ಒಂದು ಕುಟುಂಬ ಅಂತಂದ್ರೆ ತಂದೆ, ತಾಯಿ, ಮಕ್ಕಳು, ಗಂಡ, ಹೆಂಡತಿ ಅಂತಂದ್ರೆ ಅದೇ ಒಂದು ಅನುಭವ.
ಈಗ ಆಗಿಲ್ಲ, ಇಲ್ಲವೇ ಇಲ್ಲ. ಕಾನೂನುಗಳು ಬಹಳಷ್ಟು ಬಂದಿದೆ. ಏನು ಅಂತಂದ್ರೆ ಮೊದಲೆಲ್ಲ ಗಂಡ ಹೆಂಡತಿ ಒಂದೇಟ್ ಹೊಡೆದ್ರು ಕೂಡ ಅದು ಅಪರಾಧವೇ. ಈಗ ದುರ್ಗುಟ್ಟಿ ನೋಡಿದ್ರು ಕೂಡ ಅಪರಾಧವೇ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತ ಒಂದು ಕಾನೂನು ಬಂದಿದೆ. ಮಹಿಳೆಯರಿಗೆ ಅದು ಬ್ರಹ್ಮಾಸ್ತ್ರ ಇದ್ದಾಗ. ಹಳ್ಳಿಗಳಲ್ಲಿ ಅದರ ಅರಿವೇ ಇಲ್ಲ. ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ, ಬೆಂಗಳೂರಿನಲ್ಲಿ 100ಕ್ಕೆ 100ರಷ್ಟು ದುರುಪಯೋಗ ಆಗುತ್ತಿದೆ. ನಾನು ಅಲ್ಲಿದ್ದು ನನಗೆ ಗೊತ್ತಿದೆ. ಗಂಡ ಬೈದ್ರೆ ಸಾಕು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಅತ್ತೆ ಬೈದ್ರೆ ಸಾಕು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. ಒಮ್ಮೆ ಒಂದು ಕೇಸ್ ಬಂದಿತ್ತು ನಮಗೆ, ನಾನು ಮೆಂಬರ್ ಸೆಕ್ರೆಟರಿ ಆಗಿ. ಒಬ್ಬ ಮಹಿಳೆ ಬಂದು, ಸರ್ ಒಂದು ಕೇಸ್ ಹಾಕ್ಬೇಕು ನಮ್ಮ ಅತ್ತೆ ಮೇಲೆ. ಯಾಕೆ? ನನ್ನ ಗಂಡ ನನ್ನ ಮಾತನ್ನು ಕೇಳಲಿಕ್ಕೆ ಬಿಡೋದೇ ಇಲ್ಲ. ನಾನು ಅಷ್ಟು ಬಿಟ್ರೆ ಬೇರೆ ಬೇರೆ ನಿನ್ನ ಗಂಡ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವರ ಅಮ್ಮ ಹೇಳಿದ್ದಾನೆ ಇವನು ಕೇಳ್ಬಾರ್ದು. ಏನಾದ್ರು ಮಾಡಿ ಹಾಕಿ ಡೊಮೆಸ್ಟಿಕ್ ವೈಲೆನ್ಸ್ ಹಾಕುಂಟಲ್ಲ ಅಂತ ಅವರೇ ಹೇಳ್ತಾರೆ ನನಗೆ. ಹೀಗೆ ವಿದ್ಯಾವಂತರು ದುರುಪಯೋಗ ಪಡಿಸ್ಕೊಳ್ತಾರೆ. ಸೊ ಇದಾಗಬಾರ್ದು. ಸೊ ಹೀಗೆ ಹೇಳ್ತಾ ಇನ್ನೊಂದು ಕೊನೆಯದಾಗಿ, ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ಸ್, ಲೆಕ್ಚರರ್ಸ್, ಪ್ರಿನ್ಸಿಪಲ್ಸ್ನೆಲ್ಲ, ಫ್ಯಾಕಲ್ಟಿ ಮೆಂಬರ್ಸ್ನೆಲ್ಲ ಒಂದು ವಿಮಾನಕ್ಕೆ ಹತ್ತಿಸಿ ಹೇಳ್ತಾರೆ, ಇನ್ನೇನು ಈ ವಿಮಾನ ಕೆಲವೇ ಕ್ಷಣದಲ್ಲಿ ಹೊರಡಲಿದೆ. ಒಂದು ವಿಚಾರ, ಈ ವಿಮಾನವನ್ನ ನಿಮ್ಮ ವಿದ್ಯಾರ್ಥಿಗಳೇ ಕಂಡುಹಿಡಿದಿದ್ದ. ಅಷ್ಟು ಹೇಳಿದ್ದೆ ಸಾಕು, ಲೆಕ್ಚರರ್ಸ್ ಎಲ್ಲ ದಡ 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 ಹಿಡಿದು ಓಡಿಬಿಡ್ತಾರೆ. ಇದು ಮೇಲೆ ಯಾರಿದ್ರೆ ಬೀಳೋದ ಗ್ಯಾರಂಟಿ. ಪ್ರಿನ್ಸಿಪಾಲ್ ಮಾತ್ರ ಹಾಗೆಯೇ ಕೂತಿರ್ತಾರೆ. ಕೇಳ್ತಾರೆ ಪ್ರೆಸ್ನವ್ರು, ಏನು ನಿಮ್ಮ ವಿದ್ಯಾರ್ಥಿಗಳು ಎಲ್ಲ ಓಡೋದ್ರು, ನೀವು ಮಾತ್ರ ಅಷ್ಟು ಧೈರ್ಯವಾಗಿ ಕೂತಿದ್ದೀರಿ. ಆಗ ಪ್ರಿನ್ಸಿಪಾಲ್ ಹೇಳ್ತಾರೆ, ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಈ ವಿಮಾನ ಸ್ಟಾರ್ಟ್ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಮ ಹಣೆ ಬರ ಎಲ್ಲ ಗೊತ್ತಿರ್ತದೆ ಪ್ರಿನ್ಸಿಪಾಲ್ಗೆ. ಬರೀ ಕ್ಲಾಸ್ ಟೀಚರ್ ಅಂತ ತಿಳ್ಕೊಬೇಡಿ, ಎಲ್ಲವನ್ನ ಕಲೆಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಗುರುಗಳು ವಿದ್ಯಾರ್ಥಿಗಳು ಸಂಬಂಧ ಅನ್ಯೋನ್ಯವಾಗಿರಬೇಕು. ಅವ್ರು ಹೇಳಿದ್ದನ್ನ ಕೇಳಿ, ತಂದೆ ತಾಯಿಗಳು ಹಿರಿಯರು ಹೇಳಿದ್ದನ್ನ ಖಂಡಿತವಾಗಿ ಪಾಲನೆ ಮಾಡಿ. ನಿಮ್ಗೆ ಒಳ್ಳೇದಾಗಲಿ. ನೀವು ಬೈಕಲ್ಲಿ ಓಡಾಡುವಾಗ ಸ್ಟೈಲ್ ಮಾಡಬೇಡಿ, ಹೆಲ್ಮೆಟ್ ಹಾಕೊಳ್ಳಿ. ಬಹಳಷ್ಟು ಫ್ಯಾಕಲ್ಟಿ ಆಗ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿ ಕೊಡಿಸಿದಂತ 5,000 10,000 ಮೊಬೈಲ್ ಅನ್ನ ನೀವು ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕದಲ್ಲೇ ಉಪಯೋಗಿಸೋದಿಲ್ಲ, ಸ್ಕ್ರಾಚ್ ಆಗ್ಬಿಡ್ತದೆ ಅಂತ ಸ್ನೇಹಿತರಿಗೆ ಮುಟ್ಟಕ್ಕೆ ಬಿಡೋದಿಲ್ಲ. ಸ್ಕ್ರಾಚ್ ಆಗ್ತದೆ. 5,000 ರೂಪಾಯಿ ಬೆಲೆ ಬಾಳೋ ಮೊಬೈಲ್ಗೆ ನೀವು ಅಷ್ಟೊಂದು ಕಾಳಜಿ ವಹಿಸ್ತೀರ. ಬೆಲೆಯೇ ಕಟ್ಟಲಾಗದ ನಿಮ್ಮ ತಲೆಗೆ ಯಾಕೆ ನೀವು ಹೆಲ್ಮೆಟ್ ಹಾಕೋದು? ತಂದೆ ತಾಯಿಗೆ ಗೊತ್ತ್ರಿ ನಿಮ್ಮ ಬೆಲೆ ಎಷ್ಟು ಅಂತೇಳಿ. ಅರ್ಥ ಮಾಡ್ಕೋಬೇಕು ನೀವು. ತಾಯಿ ಆ ಕಾಳಜಿ ಎಷ್ಟಿರ್ತದೆ ಮಕ್ಕಳಿಗೆ ಅಂತ. ಸಿಟ್ಟು ಬಂದಾಗ ಅಡುಗೆ ಮಾಡದೆ ಮಲಗುವವಳು ಹೆಂಡತಿ, ಸಿಟ್ಟು ಬಂದಾಗ ಅಡುಗೆ ಮಾಡಿ ಊಟ ಮಾಡದೆ ಮಲಗುವವಳು ತಾಯಿ. ಅಷ್ಟು ಕಾಳಜಿ ಇರ್ತದೆ ಮಕ್ಕಳ ಬಗ್ಗೆ. ಸಮಸ್ಯೆ ಬಂತು, ಜಗಳ ಮಾಡಿ ಆದ್ರೂ ಕೂಡ ಪರವಾಗಿಲ್ಲ ಅಂತ ನನ್ನ ಮಕ್ಕಳು ಉಪವಾಸ ಮಲಗಬಾರ್ದು ಅಂತೇಳಿ ಅಡಿಗೆ ಮಾಡ್ತಾಳೆ. ಕೋಪಕ್ಕೆ ಅವಳು ಊಟ ಮಾಡ್ತಾರೆ. ಅಷ್ಟೆಲ್ಲ ಕಾಳಜಿ ಇರ್ತಾರೆ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ತಾಯಿಯಾದವಳು ನಾಯಿಯಾಗಿದ್ದರೂ ಸಹ ನಾವು ಗೌರವಿಸಬೇಕು, ಪೂಜಿಸಬೇಕು. ನೀವು 100 ಕೋಟಿ ದೇವರನ್ನ ಪೂಜಿಸಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಗೊತ್ತಿಲ್ಲ. ತಾಯಿ ದೇವರನ್ನ ಪೂಜಿಸಿದ್ರೆ ಖಂಡಿತ ಆ ದೇವರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸಮಯ ಇದ್ರೆ ಇನ್ನೂ 1 ಗಂಟೆ ಮಾತಾಡ್ತೇನೆ ನಾನು, ಬೇಡ ಇದ್ದಾರೆ ವೇದಿಕೆ ಮೇಲೆ ಅಂತ ಹೇಳ್ತಾ, ಇವತ್ತೊಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಇಷ್ಟೊತ್ತು ನನ್ನನ್ನು ನಾವು ಪಡಿಬೇಕಾದ್ರೆ ಕಾನೂನನ್ನು ಮೊರೆ ಹೋಗಬೇಕು. ಹಾಗೆ ಪ್ರತಿನಿತ್ಯದ ಕಾನೂನುಗಳು ಏನು ನಮ್ಮ ನೆಲದ ಕಾನೂನುಗಳಿದೆ ಅದನ್ನು ಗೌರವಿಸಬೇಕು, ಕಾಪಾಡಬೇಕು, ಹಾಗೆ ಅದನ್ನು ಎತ್ತಿ ಹಿಡಿಯಬೇಕು ಅಂತ. ಅಂದರೆ ಅದೇ ರೀತಿಯಾದಂಥ ನಮ್ಮ ದೇವೋದ್ದೇಶಗಳನ್ನು ನಾವು ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಮೂಲಕ ನಾವು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಾಧಿಕಾರದ ಮುಖ್ಯ ಉದ್ದೇಶಗಳು 4. ಒಂದು, ಕಾನೂನಿನ ಬಗ್ಗೆ ಅರಿವನ್ನು ನೀಡುವಂಥದ್ದು, ಅಂದರೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ, ಅಂದರೆ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸಹ ಕಾನೂನಿನ ಬಗ್ಗೆ, ನಮ್ಮ ನೆಲದ ಕಾನೂನುಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಹಾಗೆ ಕಾನೂನಿನ ಬಗ್ಗೆ ನೆರವನ್ನು ನೀಡೋದ್ರ ಜೊತೆಗೆ ನೆರವನ್ನು ನೀಡುವಂಥದ್ದು. ನೆರವು ಅಂತಂದರೆ ನನ್ನ ಸಹೋದರ ಹೇಳಿದಾಗೆ 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂಥ ಪ್ರತಿಯೊಬ್ಬ ಪ್ರಜೆಗಳು, ಅದು ಜಾತಿ, ಮತ, ಪಂಗಡ ಅಥವಾ ಲಿಂಗಭೇದವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಒಂದು ಕಾನೂನಿನ ನೆರವನ್ನು ನೀಡುವಂಥದ್ದು. ಅವರಿಗೆ ಉಚಿತವಾದಂಥ ವಕೀಲರನ್ನು ನೇಮಿಸಿಕೊಡುವಂಥದ್ದು, ನ್ಯಾಯಾಂಗ ಶುಲ್ಕವನ್ನು ನೀಡೋದ್ರಿಂದ ಮನ್ನಿಸುವಂಥದ್ದು,
ಹಾಗೆ ಅವರ ಪರವಾಗಿ ಪ್ರಕರಣವನ್ನು ನಡೆಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಕೆಲಸವನ್ನು ಈ ಪ್ರಾಧಿಕಾರ ಮಾಡುತ್ತೆ. ಇದು ಪ್ರತಿಯೊಂದು ಹಂತದಲ್ಲೂ ನೀಡುವಂಥ ಒಂದು ಕಾರ್ಯಕ್ರಮ. ಅಂದರೆ ಇದು ತಾಲೂಕು ಮಟ್ಟದಲ್ಲಿ ತಾಲೂಕು ಪ್ರಾಧಿಕಾರ ಸಮಿತಿ ನೀಡಿದರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪ್ರಾಧಿಕಾರ, ಹೈಕೋರ್ಟ್ ಮಟ್ಟದಲ್ಲಿ ಹೈಕೋರ್ಟಿನ ಪ್ರಾಧಿಕಾರ ಇದ್ದರೆ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕಾನೂನಿನ ನೆರವನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಅರಿವನ್ನು ನೀಡುವಂಥ ಕೆಲಸ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಕಾನೂನಿನ ಬಗ್ಗೆ ಸಂಪೂರ್ಣವಾದ ಕಾನೂನನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ವಿದ್ಯಾರ್ಥಿಗಳಾಗಿದ್ದೀರಿ, ನಮ್ಮ ಭೂಮಿನಲ್ಲಿ ನನಗೆ ತಿಳಿದವಾಗಿ 3,500ಕ್ಕೂ ಹೆಚ್ಚು ಕಾನೂನುಗಳನ್ನು ರಚನೆಯಾಗಿದೆ, ನಾವು ಪಾಲಿಸ್ತಾ ಇದ್ದೇವೆ. ಅಷ್ಟು ಕಾನೂನುಗಳನ್ನು ನಾವು ವಿದ್ಯಾರ್ಥಿ ದಿಸೆಯಲ್ಲಿ ನಾವು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಕೊಡುವಂಥದ್ದು CPC, CRPC, ಎಕನಾಮಿಕ್ಸ್ ಅಥವಾ ಇನ್ನೊಂದು ಕಂಪ್ನೀಸ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಆಗಿರ್ಬೋದು, ಅಥವಾ ಹೀಗೆ ಕೆಲವೊಂದು ಕಾನೂನುಗಳನ್ನು ನಾವು IPC, CRPC ಓದ್ತೀವಿ ಹೊರತು ಬೇಕಾದಷ್ಟು ಕಾನೂನುಗಳನ್ನು ನಮ್ಮ ವೃತ್ತಿ ಜೀವನದಲ್ಲಿ ನಡೆಸುವಂಥ ಕಾನೂನುಗಳನ್ನು ನಾವು ಓದೋಕ್ಕಾಗದೇ ಇಲ್ಲ. ನಾವು ನರ್ಲೆಂಡ್ ಆಗಿರೋದ್ರಿಂದ ನಾವು ಪ್ರತಿ ಜೀವನದ ಮನೆಯವರು ನಾವು ವಿದ್ಯಾರ್ಥಿ ದಿಸೆಯಲ್ಲಿ ಇರೋದ್ರಿಂದ ಈ ಒಂದು ಕಾನೂನುಗಳನ್ನು ನಮ್ಮ ವೃತ್ತಿಗೆ ತಕ್ಕಾಗಿ ನಾವು ಕಲಿಬೇಕಾಗ್ತದೆ. ಆದರೆ ಈ ಒಂದು ಅರಿವು ಸಾಮಾನ್ಯ ಪ್ರಜೆಗಳಿಗೆ ಇರೋದೇ ಇಲ್ಲ. ಸಾಮಾನ್ಯ ಪ್ರಜೆಗಳು ಅಂತಂದರೆ ಗುಡ್ಡಗಳಲ್ಲಿರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಅಥವಾ ಯಾವುದೇ ನಗರ ಪಟ್ಟಣಗಳಲ್ಲಿದ್ದರೂ ಸಹ ಅವ್ರು ಎಷ್ಟೇ ವಿದ್ಯಾವಂತರಾಗಿದ್ರೂ ಕಾನೂನಿನಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಅದಕ್ಕೆ ನಾವು ಒಂದು ಕಾನೂನಲ್ಲಿ ಒಂದು ನಾಣ್ಣುಡಿ ಹೇಳ್ತಾರೆ, ಇಗ್ನೋರೆನ್ಸ್ ಆಫ್ ಲಾ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಅಂತ. ಅಂದರೆ ಕಾನೂನು ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಥವಾ ನನಗೆ ಜ್ಞಾನ ಇಲ್ಲ ಅಂತಂದರೆ ಕಾನೂನು ಅವರನ್ನು ಕ್ಷಮಿಸೋದಿಲ್ಲ. ಯಾರೇ ಆಗಿರ್ಬೋದು, ಅದು ಮಗು ಆಗಿರ್ಬೋದು ಅಥವಾ ಡೆತ್ ಬೆಡ್ಡಲ್ಲಿರುವಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಕಾನೂನಿನ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ, ನನ್ನ ಕ್ಷಮಿಸ್ಬಿಡಿ ಅಂತಂದರೆ ಅವ್ರನ್ನ ಕ್ಷಮಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಶಿಕ್ಷೆ ಪ್ರಮಾಣದಲ್ಲಿ ಹಿಂದೆ ಮುಂದೆ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು ಹೊರತು ಅವರು ಪ್ರತಿಯೊಬ್ಬರು ಕಾನೂನಿಗೆ ಒಳಪಡ್ತಾರೆ. ಮಕ್ಕಳಾಗಿದ್ದರೆ ಬಾಲ ನ್ಯಾಯ ಮಂಡಳಿ ಜುವೆನೈಲ್ ಜಸ್ಟಿಸ್ ಬೋರ್ಡಲ್ಲಿ ಅವರಿಗೆ ವಿಚಾರಣೆ ನಡೆಯುತ್ತೆ, ವಯಸ್ಕರಾಗಿದ್ದರೆ ನ್ಯಾಯಾಲಯಗಳಲ್ಲಿ ನಡೆಯುತ್ತೆ, ಅಥವಾ ಯಾರೋ ಒಬ್ಬ ಅಧಿಕಾರಿ ಮಿತ್ರರಾಗಿದ್ದರೆ ಅವರ ತಮ್ಮ ಇಲಾಖೆ ವತಿಯಿಂದ ಅವರು ವಿಚಾರಣೆ ಒಳಪಡ್ತಾರೆ. ಹೀಗೆ ಕಾನೂನಿನ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಸದಾ ಪಾಲಿಸಬೇಕು. ಅವರು ಆ ಇಗ್ನೋರೆನ್ಸನ್ನು ಬಿಟ್ಟು ಆ ಬಗ್ಗೆ ತಿಳ್ಕೋಬೇಕು ಅಂತ. ಆದರೆ ಈ ಸಮಾಜದಲ್ಲಿ ಕೆಳಮಟ್ಟದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಹಳ್ಳಿಗಳಲ್ಲಿರುವಂಥ ವ್ಯಕ್ತಿಗಳು ಅಥವಾ ಗುಡ್ಡಗಾಡಲ್ಲಿರುವಂಥ ವ್ಯಕ್ತಿಗಳಿಗೆ ಯಾರು ಮಾಹಿತಿಯನ್ನು ಕೊಡಬೇಕು? ಅವರಿಗೆ ಗೊತ್ತಾಗೋದಿಲ್ಲ. ಅವರಿಗೆ ಪೇಪರ್ ಓದೋದಿಲ್ಲ, TV ನೋಡೋದಿಲ್ಲ, ಅಥವಾ ಕೆಲವೊಂದು ಯಾವುದೇ ಒಂದು ಸಂಪರ್ಕ ಸಾಧನಗಳು ಕಮ್ಯುನಿಕೇಷನ್ಸ್ ಇಲ್ಲ ಅಂತಂದಾಗ ಅದನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಪ್ರಾಧಿಕಾರದ ವತಿಯಿಂದ ಮಾಡ್ತಾ ಇದ್ದೇವೆ. ಈ ಪ್ರಾಧಿಕಾರದ ವತಿಯಿಂದ ಯಾರು ದೈನಂದಿನ ಜೀವನದಲ್ಲಿ ನಾವು ಉಪಯೋಗಿಸುವಂಥ ಕಾನೂನುಗಳನ್ನು ನಾವು ಅವರಿಗೆ ತಿಳಿಸುವಂಥ ಕೆಲಸಗಳು. ಈ ಮೋಟರ್ ವೆಹಿಕಲ್ಸ್ ಹಾಕ್ತಾರೆ, ನಮ್ಮ ಸಾಹೇಬರು ಹೇಳಿದಾಗೆ ಒಂದು ಹೆಲ್ಮೆಟನ್ನು ಹಾಕಬೇಕು, ಅಥವಾ ಸೀಟ್ ಬೆಲ್ಟನ್ನು ಹಾಕ್ಕೊಂಡು ಗಾಡಿ ಓಡಿಸಬೇಕು, DL ಇರಬೇಕು, ಇನ್ಶೂರೆನ್ಸ್ ಇರಬೇಕು. ಹಾಗೆ ಒಂದು ಆ ವೆಹಿಕಲನ್ನು ಓಡಿಸೋದಕ್ಕೆ ಒಂದು ಸದೃಢವಾದಂಥ ವ್ಯಕ್ತಿ ಆಗಿರಬೇಕು. ಯಾಕೆಂದರೆ ಅದು ಕೆಲವೊಂದು ಕಾನೂನುಗಳು, ಯಾವುದೇ ಒಂದು ಕಾನೂನುಗಳಲ್ಲಿ ಪ್ರತಿಯೊಂದು ಕಾನೂನು ಆ್ಯಕ್ಟನ್ನು ಮಾಡಿದರೆ ಅದ್ರ ಜೊತೆಗೆ ರೂಲ್ಸನ್ನು ಸಹ ಫಾಲೋ ಮಾಡಬೇಕು. ರೂಲ್ಸನ್ನು ಸಹ ಇದನ್ನು ಎನ್ಫೋರ್ಸ್ ಮಾಡ್ತಾರೆ ಕಾನೂನು. ಆ ರೂಲ್ಸ್ನಲ್ಲಿ ಯಾವ ರೀತಿಯಾಗಿ ಕಾನೂನನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಆ ವಿಚಾರಗಳನ್ನು ನಾವು ಯಾರಿಗೆ ಹೇಳಬೇಕು? ಆ ಉದ್ದೇಶದಿಂದಲೇ ಈ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ. ಜೊತೆಗೆ ಒಂದು ಜನತಾ ನ್ಯಾಯಾಲಯಗಳ ಮೂಲಕ ನಾವು ನಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಅಥವಾ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇಂಥ ದಿನಾಂಕದಲ್ಲಿ ಒಂದು ಜನತಾ ನ್ಯಾಯಾಲಯವನ್ನು ಆಯೋಜನೆ ಮಾಡಿದಾಗ ನಾವು ಆಯೋಜನೆ ಮಾಡ್ತೇವೆ. ಅದರಲ್ಲಿ ಪ್ರತಿಯೊಂದು ರೀತಿಯಾದಂಥ ಪ್ರಕರಣಗಳು, ಅಂದರೆ ರಾಜಿ ಆಗಬಲ್ಲಂತಹ ಎಲ್ಲ ಕ್ರಿಮಿನಲ್ ಪ್ರಕರಣಗಳು, ರಾಜಿ ಆಗುವ ಕಾಂಪೌಂಡಬಲ್ ಅಫೆನ್ಸಸ್ಗಳನ್ನು ರಾಜಿ ಮಾಡ್ತೇವೆ. ಹಾಗೆ ಎಲ್ಲ ರೀತಿಯ ಸಿವಿಲ್ ವ್ಯಾಜ್ಯಗಳು, ಅಂದರೆ ಅದು ಯಾವುದೇ ಒಬ್ಬ ಹಕ್ಕಿನ ಬಗ್ಗೆ ಆಗಿರ್ಬೋದು, ಪಾರ್ಟಿಷನ್ ಶೂಟ್ಸ್ ಆಗಿರ್ಬೋದು, ಎಜೆಕ್ಟ್ಮೆಂಟ್ ಶೂಟ್ಸ್, ಎಲ್ಲ ರೀತಿಯಾದಂಥ ಸಿವಿಲ್ ಶೂಟ್ಸ್ಗಳನ್ನು ನಾವು ರಾಜಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಹಾಗೆ ಬ್ಯಾಂಕ್ ಶೂಟ್ಸ್ಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ರೀತಿಯಾದಂಥ ಭಾಗಗಳನ್ನು, ಹಾಗೆ ಹೇಳಿದಾಗೆ MC ಕೇಸಸ್ಗಳು, ಮೆಟ್ರೋಮೋನಿಯಲ್ ಕೇಸಸ್ಗಳನ್ನು, ಮತ್ತು ಮೇಂಟೆನೆನ್ಸ್ ಕೇಸಸ್ಗಳಾಗಿರ್ಬೋದು, ಈ ರೀತಿಯಾದಂಥ ಪ್ರಕರಣಗಳನ್ನು ರಾಜಿ ರೀತಿಯ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಈ ರಾಜಿ ಒಂದು ಪ್ರಕ್ರಿಯೆ ಬೇಕು ಅಂತಂತಂದರೆ, ನಾವು ನಮ್ಮ ನ್ಯಾಯಾಲಯದಲ್ಲಿ ತೀರ್ಪನ್ನು ಇಬ್ಬರು ವ್ಯಕ್ತಿಗಳ ಪರವಾಗಿ ನೀಡೋದಕ್ಕೆ 100% ಸಾಧ್ಯವೇ ಇಲ್ಲ. ಯಾರಾದರೂ ಒಬ್ಬರು ಗೆಲ್ಲಲೇಬೇಕು, ಒಬ್ಬರು ಸೋಲೇಬೇಕಾಗುತ್ತೆ. ಈ ಗೆಲ್ಲುವಂಥ ವ್ಯಕ್ತಿ ಅವನಿಗೆ ಹಕ್ಕು ಲಭಿಸುತ್ತೆ,
ಆದರೆ ಸ್ವತಂತ್ರ ವ್ಯಕ್ತಿ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಿಕೊಂಡು ಅವನ ಮುಂದೆ ಹೋಗ್ತಾ ಇರ್ತಾನೆ. ಆದರೆ ಆ ಸಮಯದಲ್ಲಿ ಆಗುವಂಥ ಹಣ, ಸಮಯ ಮತ್ತು ಪರಿಶ್ರಮ ಎಲ್ಲ ಒಂದು ವ್ಯಯ ಆಗ್ತದೆ. ಆದರೆ ಈ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನವಾಗುವಂಥ ಪ್ರಕರಣಗಳಿಗೆ ಯಾವುದೇ ಆದಂಥ ಒಂದು ಮೇಲ್ಮನವಿ ಇರೋದಿಲ್ಲ. ಹಾಗೆ ಅವರು ಏನು ನ್ಯಾಯಾಂಗ ಶುಲ್ಕವನ್ನು ಕೋರ್ಟಿಯನ್ನು ಕಟ್ಟಿರ್ತಾರೆ ಅದು 100% ನಾವು ಅವರಿಗೆ ವಾಪಸ್ ಮಾಡ್ತಾರೆ. ಅಧಿಕಾರದ ನ್ಯಾಯಾಲಯಕ್ಕೆ ಹೋಗಿದ್ರೆ ಅವರಿಗೆ ವಾಪಸ್ ಆಗುತ್ತೆ. ಹಾಗೆ ಈ ರಾಜಿ ಪ್ರಕ್ರಿಯೆ ಇಬ್ಬರು ವ್ಯಕ್ತಿಗಳ ಪಕ್ಷಗಾರರ ಒಮ್ಮತದಿಂದ ಅವರು ಒಪ್ಪಿದರೆ ಮಾತ್ರ ಆಗುವಂಥ ಒಂದು ಪ್ರಕ್ರಿಯೆ ಇದೆ. ಅದೇ ರೀತಿ ಒಂದು ನ್ಯಾಯಾಲಯದಲ್ಲೂ ಸಹ ಇದು ಲೋಕದಾಲತಲ್ಲಿ ಮಾಡುವಂಥ ಒಂದು ರಾಜಿ ಜೊತೆಗೆ ನ್ಯಾಯಾಲಯದಲ್ಲೂ ಸಹ ನಾವು ರಾಜಿ ಪ್ರಕ್ರಿಯೆಗಳನ್ನು ರಾಜಿ ಕೇಸ್ಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಾಧಿಕಾರದ ಈ ದೇಶಗಳ ಜೊತೆಗೆ ನಾನಾಗಲೇ ಹೇಳಿದಾಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡುವಾಗ ನಾನು ನಮ್ಮ ಏನು 20 ಜೀವನದ ನಾನು ನಮ್ಮ ವೃತ್ತಿ ಜೀವನದಲ್ಲಿ 8 ವರ್ಷಗಳ ನ್ಯಾಯಾಧೀಶನಾಗಿ 13.5 ವರ್ಷಗಳ ನ್ಯಾಯವಾದಿಯಾಗಿ ನಾನು ಕೆಲಸ ಮಾಡುವಾಗ ಎಷ್ಟೋ ಜನಗಳು ತಮಗೆ ಸಂಬಂಧಪಡದೇ ಇರೋ ಜಾಗದಲ್ಲಿ ಪರಿಹಾರವನ್ನು ಕಂಡುಹಿಡಿತಾ ಇರ್ತಾರೆ. ಯಾಕೆಂದರೆ ಪರಿಹಾರವನ್ನು ಕಂಡುಹಿಡಿಬೇಕು ಅಂತಂದರೆ ನಾವು ಒಂದು ಸರಿಯಾದ ಒಂದು ಮಾರ್ಗದರ್ಶನ ಇರಬೇಕು. ನಮ್ಮ ಒಂದು ಉದಾಹರಣೆ ಹೇಳಬೇಕು ಅಂದರೆ ನಮ್ಮಲ್ಲಿರೋ ಒಂದು ನಾಯಿಗೆ ಹುಷಾರಿಲ್ಲ ಅಂತಂದಾಗ ನಾವು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗಲ್ಲ, ವೆಟರ್ನರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಹೊರತು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಹಾಗೆ ನಾವು ನಮ್ಮ ಆದಂಥ ಒಂದು ನೋವು ಅಥವಾ ನಮ್ಮ ಹಕ್ಕಿನ ಬಗ್ಗೆ ನಷ್ಟ ಉಂಟಾಗಿದ್ರೆ ಯಾವ ಪ್ರಾಧಿಕಾರದಲ್ಲಿ ಅಥವಾ ಯಾವ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಲ್ಲಿಸಬೇಕು, ಅಲ್ಲಿ ಪರಿಹಾರವನ್ನು ತಿಳ್ಕೋಬೇಕು, ಪಡಿಬೇಕು ಅನ್ನೋದನ್ನು ತಿಳ್ಕೋಬೇಕು. ನಾನು ನೋಡ್ತಾ ಇರ್ತೇನೆ ಕೆಲವೊಂದು ಹಕ್ಕಿನ ಬಗ್ಗೆ ಒಂದು ವಿಲ್ಲಿನಲ್ಲಿ ನಮಗೆ ಯಾರೋ ಒಬ್ಬ ತಾತ ಅಥವಾ ಮುತ್ತಾತ ಅಥವಾ ತಂದೆ ತಾಯಿ ವಿಲ್ಲನ್ನು ಬರ್ಬಿಟ್ಟು ಮಾಡೋ ಹೊಂದಿರ್ತಾರೆ. ಆ ವಿಲ್ಲಿನ ಬಗ್ಗೆ ನಾವು AC ನ್ಯಾಯಾಲಯದಲ್ಲಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಅಥವಾ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ನೋಡಿಕೊಂಡು 5-10 ವರ್ಷಗಳಿಂದ ಅವರು ಅಲಿತಾ ಇರ್ತಾರೆ. ಅವರಿಗೆ ಆ ಒಂದು ಜುರಿಸ್ಟಿಕ್ಷನ್ ಇಲ್ಲ, ಅವರಿಗೆ ಒಂದು ವ್ಯಾಪ್ತಿನೇ ಇಲ್ಲ, ಕಾರ್ಯವ್ಯಾಪ್ತಿನೇ ಇಲ್ಲದೆ ಇರುವಂಥ ಜಾಗದಲ್ಲಿ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ 8-10 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರ್ತಾರೆ. ಅಲ್ಲಿ ಸಮಯ, ಹಣ ಮತ್ತು ಎಲ್ಲ ರೀತಿಯಾದಂಥ ಒಂದು ನಷ್ಟ ಆಗ್ತಾ ಇದೆ. ಈ ರೀತಿಯಾದಂಥ ಮಾಹಿತಿಗಳನ್ನು ತಿಳಿಸ್ಕೋಬೇಕು. ಹಾಗೆ ನಮ್ಮ ಸಿವಿಲ್ ನ್ಯಾಯಾಲಯದಲ್ಲೂ ಅಷ್ಟೇ ಇರ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ನಾವು ನಿಮ್ಮ CPC ನೋಡ್ತಾ ಓದಿದ್ರೆ CPC ಸೆಕ್ಷನ್ 9ನಲ್ಲಿ ಒಂದು ಕೆಲವೊಂದು ಬಾರನ್ನು ನಮ್ಮ ಸಿವಿಲ್ ಸೂಟ್ಸ್ಗಳ ಬಗ್ಗೆ ಬಾರ್ ಇಟ್ಟಿದ್ದಾರೆ. ಆ ಬಾರ್ಗೆ ಒಳಪಡುವಂಥದ್ದು ಸೆಕ್ಷನ್ 11 ಬಗ್ಗೆ ನಾವು ರೆಸ್ಟಿಡಿಕೇಟ್ ಬಗ್ಗೆ ಇರ್ಬೋದು ಅಥವಾ ಲಿಮಿಟೇಷನ್ ಆಗಲಿ ಅಥವಾ ಸೆಕ್ಷನ್ 9ನಲ್ಲಿ ಬರುವಂಥ ಎಲ್ಲ ಪ್ರಕರಣಗಳು ಏನೋ ಒಂದು ಬಾರ್ ಇದೆ. ಒಂದು ಆ್ಯಕ್ಟಲ್ಲಿ ಒಂದು ವರ್ಕ್ ಆ್ಯಕ್ಟ್ ಇರ್ಬೋದು ಅಥವಾ ಲ್ಯಾಂಗ್ವೇಜ್ ಆ್ಯಕ್ಟಲ್ಲಿ ಕೆಲವೊಂದು ಬಾರ್ ಇದೆ. ಹಾಗೆ SC/ST ಆ್ಯಕ್ಟಲ್ಲಿ ಅಥವಾ ಇನ್ನೊಂದರಲ್ಲಿ ಈ ರೀತಿಯಾದಂಥ ಏನು ಬಾರ್ ಇದೆ ಆ ರೀತಿ ಬಾರ್ ಇರುವಂಥ ಪ್ರಕರಣಗಳನ್ನು ಕೆಲವೊಂದು ಸರಿ ನಮ್ಮ ನ್ಯಾಯಾಲಯದಲ್ಲಿ ಸಲ್ಲಿಸೋದು ಉಂಟು. ಅವು ಒಂದು ವಿಚಾರಣೆ ಹಂತದಲ್ಲಿ ವಜಾ ಆಗಿ ಅಥವಾ ವಾಪಸ್ ಹೋಗ್ತಾರೆ. ಆದರೆ ಈ ಒಂದು ಹಂತದಲ್ಲಿ ಆಗುವಂಥ ಒಂದು ಸಮಯ, ಹಣ ಒಂದು ವೇಸ್ಟ್ ಆಗ್ತದೆ. ಅದನ್ನು ನಾವು ಮತ್ತೆ ಮರಳಿ ಕೊಡೋದಕ್ಕೆ ಯಾರಿಗೂ ಸಾಧ್ಯ ಆಗೋದು. ಆ ವಿಚಾರಗಳನ್ನು ಕೆಲವೊಂದು ವ್ಯಕ್ತಿಗಳಿಗೆ ಅದು ಮಾಹಿತಿಯನ್ನು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಾಧಿಕಾರದಲ್ಲಿ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮ ತಾಲೂಕಿನ ಕೆಲವೊಂದು ಆಯ್ದ ಭಾಗಗಳಲ್ಲಿ ಒಂದು ಲೀಗಲ್ ಏಡ್ ಕ್ಲಿನಿಕ್ಗಳನ್ನು, ಒಂದು ಕಾನೂನಿನ ಸಲಹಾ ಸಮಿತಿಗಳನ್ನು, ಕ್ಲಿನಿಕ್ಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅವರು ಒಬ್ಬರು CDPOದಲ್ಲಿ ಒಬ್ಬ ನುರಿತ ವ್ಯಕ್ತಿಗಳು ಅಲ್ಲಿ ವಾರದಲ್ಲಿ 2 ದಿನ ಅಥವಾ 1 ದಿನ ಅವರು ಕಾರ್ಯಪ್ರವೃತ್ತರಾಗಿರ್ತಾರೆ. ಅವರು CDPO ಕಚೇರಿ, ಒಂದು ಗ್ರಾಮದಲ್ಲಾದರೆ ಒಂದು ಯಾವುದಾದ್ರು ಒಂದು PDO ಆಫೀಸಲ್ಲಿ, ಪಂಚಾಯತಿ ಕಚೇರಿಯಲ್ಲಿ, ಹಾಗೆ ತಾಲೂಕು ಕಚೇರಿಯಲ್ಲಿ ಮತ್ತು ನ್ಯಾಯಾಲಯದ ಒಂದು ಆವರಣದಲ್ಲಿ, ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯ ಆವರಣದಲ್ಲಿ ವಕೀಲರು ಇರ್ತಾರೆ. ಅವರು ಯಾವುದೇ ಒಬ್ಬ ವ್ಯಕ್ತಿ ಬಂದರೂ ಸಹ ಅವ್ರಿಗೆ ಬೇಕಾದಂಥ ಅವ್ರು ಕೇಳಿದಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೆ, ಅವರ ಅರ್ಜಿ ಸಲ್ಲಿಸೋದಕ್ಕಾಗಿರ್ಬೋದು, ಯಾವುದೇ ಒಂದು ರೀತಿಯಾದಂಥ ಮಾಹಿತಿಯನ್ನು ಅವರು ತಿಳಿಸ್ಕೊಟ್ಟು ಅವ್ರಿಗೆ ಒಂದು ಸರಿಯಾದ ರೀತಿಯಾದಂಥ ಮಾರ್ಗದರ್ಶನ ಕೊಡ್ತಾರೆ. ಈ ಎಲ್ಲ ಆಗಲಿಲ್ಲ ಅಂದ್ರೂ ನಮ್ಮ ಸಮಿತಿಗೆ ಬಂದು ನೀವು ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅವರು ಒಂದು ಅರ್ಜಿಯನ್ನು ಕೊಟ್ಟರೆ ಅವರಿಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನು ನಾವು ಕಾರ್ಯದರ್ಶಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಅಥವಾ ನಮ್ಮ ಸಮಿತಿಯಲ್ಲಿರುವಂಥ ಪ್ಯಾನಲ್ ಅಡ್ವೊಕೇಟ್ಸ್ಗಳು ಅಥವಾ 15 ಜನ ಪ್ಯಾನಲ್ ಅಡ್ವೊಕೇಟ್ಸ್ಗಳಿರ್ತಾರೆ, ಅವರು ಮಾಡ್ತಾರೆ. ಅದೇ ರೀತಿಯಾಗಿ ಮೀಡಿಯೇಟರ್ಸ್ಗಳಿದ್ದಾರೆ, ಅವರು ಮಾಡ್ತಾರೆ. ಹೀಗೆ ಕೆಲವೊಂದು ಸಾಕಷ್ಟು ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಅವೇರ್ನೆಸ್ ಕ್ರಿಯೇಟನ್ನು ಮಾಡಬೇಕು. ನಾನು ಹಾಸನಲ್ಲಿ 2001ರಲ್ಲಿ ನಾನು ಪ್ರಾಕ್ಟೀಸ್ ಮಾಡುವಾಗ ಹಿರಿಯ ವಕೀಲರು ಒಬ್ಬರು ಹೇಳ್ತಾ ಇದ್ದಾರೆ, ಯಾವಾಗ ನಿಮಗೆ ಗೊತ್ತಿರ್ಬೋದು, ಈ ಕೆಲವರು ಲಾಯರ್ಗಳೆಲ್ಲ ಇಲ್ಲಿ ಬಂದರೆ ಕೆಲವರು ನೀವು ಲಾಯರ್ಗಳು ನೋಡ್ತಾ ಇದ್ರೆ ಅವರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡ್ತಾ ಇರ್ಬೇಕು. ಹಾಗೆ ಈ ನಿಮ್ಮ ಲೀಗಲ್ ಸರ್ವಿಸಸ್ ಕಮಿಟಿ ಈ ದಿನ ಫಾರ್ಮ್ ಆಗಿದೆ.
ಇದರಲ್ಲಿ ನಮ್ಮ ಪ್ರಾಧಿಕಾರದ ವತಿಯಿಂದ ನೀವು ಏನು ಸ್ಟೂಡೆಂಟ್ಸ್ ಪ್ಯಾರಾಲೀಗಲ್ ವಾಲಂಟಿಯರ್ಸ್ಗಳಿದ್ದೀರಿ, ನೀವು ನಮ್ಮ ಪ್ಯಾರಾಲೀಗಲ್ ನಮ್ಮ ಸಮಿತಿಯ ವತಿಯಿಂದ ಜೊತೆಗೆ ಸೇರಿಕೊಂಡು ಸಹ ನೀವು ನಿಮ್ಮ ಕೆಲಸಗಳನ್ನು ಮಾಡಬಹುದು. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಹಕಾರಗಳು ಬೇಕಂತಂದಾಗ ಅದು ಆಡಳಿತದ ಇಲಾಖೆಯಿಂದ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು, ಯಾವುದೇ ರೀತಿಯ ಇಲಾಖೆಯಿಂದ ನಿಮಗೆ ಏನೇ ಒಂದು ಪರಿಹಾರ ಬೇಕು ಅಂತಂದ್ರೂ ಸಹ ಅಥವಾ ಒಂದು ಸಲಹೆ ಬೇಕು ಅಥವಾ ಒಂದು ಸಹಕಾರ ಬೇಕು ಅಂತಂದ್ರೂ ನಮ್ಮ ಸಮಿತಿಗೆ ನಮ್ಮ ಪ್ರಾಂಶುಪಾಲ ಮೂಲಕ ಆಗಿರ್ಬೋದು ಅಥವಾ ನಿಮ್ಮ ಗುರುಗಳ ಮೂಲಕ ನಮ್ಮನ್ನು ಭೇಟಿ ಮಾಡಿ ಕೇಳಬಹುದು. ನಾವು ಆ ರೀತಿಯಿಂದ ಎಲ್ಲ ಸಹಕಾರಗಳನ್ನು ಕೊಡೋದಕ್ಕೆ ಸದಾ ಬದ್ಧರಾಗಿರ್ತೇವೆ. ಹಾಗೆ ಈ ಒಂದು ಸಮಿತಿ ಬರೀ ನಾನು 4 ಹೇಳಿದ್ದೀನಿ. ನಾನು ಲೀಗಲ್ ಏಡು ಅಥವಾ ಅವೇರ್ನೆಸ್ಸು ಮತ್ತು ಲೀಗಲ್ ಅಸಿಸ್ಟೆನ್ಸ್ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಪಾವರ್ಟಿ ಅಲಿವೇಷನ್ ಸ್ಕೀಮ್ ಇದೆ. ಹಾಗೆ ಬುಡಕಟ್ಟು ಜನಾಂಗಗಳಿಗೆ ದೊರಕಬಹುದಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದೇವೆ. ಹಾಗೆ ಯಾವುದೇ ಒಬ್ಬ ವ್ಯಕ್ತಿಗಳಿಗೆ DL ಆಗಿರ್ಬೋದು, ಇನ್ಸೂರೆನ್ಸ್ ಆಗಿರ್ಬೋದು ಅಥವಾ ವೃದ್ಧಾಪ್ಯ ವೇತನ ಅಥವಾ ವಿಧವಾ ವೇತನ, ಹೀಗೆ ಪ್ರತಿಯೊಂದು ಇಲಾಖೆಯಲ್ಲಿ ಸರ್ಕಾರದಿಂದ ಕೊಡಮಾಡಲ್ಪಡುವಂಥ ಎಲ್ಲ ಸೌಲಭ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವು ಏನು ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೇವೆ. ಇದಕ್ಕೆ ನೀವುಗಳು ಪ್ಯಾರಾಲೀಗಲ್ ವಾಲಂಟಿಯರ್ಸ್ಗಳಾಗಿ ನಮ್ಮ ಜೊತೆ ಕೈ ಜೋಡಿಸಿ, ಹಾಗೆ ನಿಮಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಾವು ನಮ್ಮ ಸಮಿತಿಯ ವತಿಯಿಂದ ಕೊಡೋದಕ್ಕೆ ಸದಾ ಸಿದ್ಧರಿರ್ತೇವೆ ಅಂತ ಹೇಳ್ತಾ, ಈ ಒಂದು ಲೀಗಲ್ ಸರ್ವಿಸಸ್ ಕಮಿಟಿಯ ಎಲ್ಲ ಧ್ಯೇಯೋದ್ದೇಶಗಳು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸೇರಬೇಕು. ಹಾಗೆ ಇದು ಒಂದು ಸೇವಾ ಮನೋಭಾವದಿಂದ ನಾವು ಮಾಡಿದಾಗ ಮಾತ್ರ ನಾವು ನಮ್ಮ ಆತ್ಮಕ್ಕೆ, ನಮ್ಮ ಒಂದು ಜ್ಞಾನಕ್ಕೆ ಅಥವಾ ನಮ್ಮ ಒಂದು ಪರಿಶ್ರಮಕ್ಕೆ ಬೆಲೆ ಕೊಟ್ಟಂತಾಗುತ್ತೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದು ಈಡೇರುತ್ತೆ. ಹಾಗೆ ಒಂದು ಪ್ರಾಧಿಕಾರದ ಏನು ಧ್ಯೇಯೋದ್ದೇಶಗಳಿದೆ ಅದನ್ನು ಸಫಲ ಮಾಡಿದಾಗ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣದಾದಂಥ ಒಂದು ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಪರಿಹಾರವನ್ನು ಕೊಡಿಸಿದಂಥ ಒಂದು ತೃಪ್ತಿ ನಮಗೆ ಸಿಗುತ್ತೆ. ಅದು ನಮ್ಮ ವೃತ್ತಿ ಜೀವನದಲ್ಲಿ ಅದು ನಮ್ಮ ಏಳಿಗೆಗೆ ಸದಾ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ನನ್ನಿಂದ ಒಂದು ಕೆಲವು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಆಡಳಿತ ಸಿಬ್ಬಂದಿ ವರ್ಗದವರಿಗೆ ಮತ್ತು ಅಧಿಕಾರಿಗಳಿಗೆ ಹಾಗೂ ಪ್ರಾಂಶುಪಾಲರಿಗೆ ಹೊಂದಿಸ್ತಾ ನನ್ನ ಮಾತುಗಳನ್ನು ನಮಸ್ಕಾರ. ಥ್ಯಾಂಕ್ ಯು. ಡಾಕ್ಟರ್ ಅಂಬೇಡ್ಕರ್, ವಿಚ್ ಇಸ್ ಯುವರ್ ಮೋಸ್ಟ್ ಫೇವರೇಟ್ ಆರ್ಟಿಕಲ್? ಸಂವಿಧಾನದಲ್ಲಿ ಅತ್ಯಂತ ಪ್ರಿಯವಾದಂತಹ ನಿಮಗೆ ಪ್ರಾವಿಷನ್ ಯಾವುದು? ಬಹಳ ದೊಡ್ಡ ಕಷ್ಟದ ಪ್ರಶ್ನೆ ಅದು. ಈಗ ಇಷ್ಟು ಮಕ್ಕಳಲ್ಲಿ ತಾಯಿಗೆ ಯಾವುದು ಅಂತ ಹೇಳಿ ನೀವು ಕೇಳಿದ್ರೆ ಏನಂತ ಹೇಳೋದು? ಡಾಕ್ಟರ್ ಅಂಬೇಡ್ಕರ್ ಸೇಸ್ ಆರ್ಟಿಕಲ್ 32 ಒಂದನ್ನ ಯಾವ್ದಾದ್ರು ಆಯ್ಕೆ ಮಾಡ್ಕೋಬೇಕಾದ್ರೆ ವಿಚ್ ಇಸ್ ದ ಹಾರ್ಟ್ ಅಂಡ್ ಸೋಲ್ ಆಫ್ ಇಟ್, ಅದು ಆರ್ಟಿಕಲ್ 32. ಯಾಕೆ ನಾವು ಯೋಚನೆ ಮಾಡಿದೀವ ಯಾಕೆ ಅಂತ? ಯಾರು ಹೇಳ್ಬೋದಾ? ಯಾಕೆ ಆರ್ಟಿಕಲ್ 32 ಬಹಳ ಅವರಿಗೆ ಪ್ರಿಯವಾದದ್ದು ಅಥವಾ ನಿಮ್ಗೂ ಬಹಳಷ್ಟರಲ್ಲಿ ನಿಮ್ಗೆ ತುಂಬಾ ಇಷ್ಟಪಡೋರು ಯಾರು ಇದ್ದಾರ? ಹೇಳ್ಬೋದಾ ಆರ್ಟಿಕಲ್ 32 ಯಾಕೆ ಅಷ್ಟೊಂದು ಮಹತ್ವದ್ದು ಅಂತ? ಎನಿಬಡಿ ಕ್ಯಾನ್ ಆನ್ಸರ್. ಫ್ಯಾಕಲ್ಟಿ ಮೆಂಬರ್ಸ್, ಲಾಸ್ಟ್ ಬೆಂಚರ್ಸ್, ಫಸ್ಟ್ ಬೆಂಚರ್ಸ್, ಬೇಡವಾ? ಹೇಳೋದಿಲ್ಲ ಯಾರು? ಹೇಳಿ, ಧೈರ್ಯ ಮಾಡಿ ಹೇಳಿ. ಏನ್ ಹೇಳುತ್ತೆ ಆರ್ಟಿಕಲ್ 32? ನೀವೆಲ್ಲ ಮತ್ತೆ ಲೀಗಲ್ ಸರ್ವಿಸ್ ಕ್ಲಿನಿಕ್ ಮಾಡ್ಲಿಕ್ಕೆ ಹೋಗೋರು, ನೀವೇ ಎದುರ್ಕೊಂಡ್ಬಿಟ್ರೆ ಹೆಂಗೆ? ಎದುರ್ಬಿಟ್ರಾ? ಹೇಳಿ, ಯಾರು ಇಲ್ವಾ? ನಮ್ಮ ರವೀಂದ್ರ ಸಾಹೇಬ್ರ ಎದುರಿಸಿದ್ರ ನಿಮ್ಗೆ ಹೇಳ್ಬಾರ್ದು ಅಂತ? ಹೇಳಿ, ಏನ್ ಹೇಳುತ್ತೆ ಆರ್ಟಿಕಲ್ 32? ಏನ್ ಹೇಳುತ್ತೆ ಹೇಳಿ? ಯಾರು ಇಲ್ಲ? ಭಯಂಕರ ಎದುರ್ತಾರಲ್ಲ ಹುಡುಗರು. ಆರ್ಟಿಕಲ್ 32 guarantees a citizen to approach the Honorable Supreme Court of India directly by way of a writ petition. ಹೌದಾ? ಕರೆಕ್ಟ್ ಅಲ್ವಾ? ರೆಸ್ಪಾನ್ಸ್ ಇಲ್ಲ ಯಾರು? ನಾನು ಊಟ ಮಾಡೋದು. ಆರ್ಟಿಕಲ್ 32 says you can approach the Honorable Supreme Court. ಏನು ಹಾಗಾದ್ರೆ ಅದರಲ್ಲಿ ಏನು ಬಹಳ ಇಂಪಾರ್ಟೆನ್ಸ್ ಇದೆ ಆರ್ಟಿಕಲ್ 32 ನಲ್ಲಿ? ಆಯ್ತು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. 35 ವರ್ಷ ಆದವರು ರಾಷ್ಟ್ರಪತಿ ಆಗ್ಬೋದು, 25 ವರ್ಷ ಆದವರು MP ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು. ಏನದ್ರಲ್ಲಿ ಅಂತ ಕೇಳ್ಬೋದು ಅಲ್ವಾ? We have all got the right to file a writ petition in Honorable Supreme Court. ಯಾರು ಫೈಲ್ ಮಾಡಿದೀರಾ ಆರ್ಟಿಕಲ್ 32 ನಲ್ಲಿ? ಯಾರು ಕೇಳಿದಾರ? ನೋಡಿ, ನಮ್ಮ ಸೀನಿಯರ್ ಅಡ್ವೊಕೇಟ್ಸ್ ಡೈರೆಕ್ಟ್ ಆಗಿ ಫೈಲ್ ಮಾಡಿದಾರ. ಮತ್ತೆ ಏನು ಅದರಲ್ಲಿ ಏನಂತ ಆಸಕ್ತಿಕರವಾದಂತದ್ದು ಏನಿದೆ ಅಲ್ವಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು, ಡೆಲ್ಲಿಗೆ ಹೋಗಿ ಅಲ್ಲಿ ಅಡ್ವೊಕೇಟ್ಸ್ ನ ಹೋಗ್ಬೇಕು. ಸಾಹೇಬ್ ಹೇಳಿದ್ರು ಎಷ್ಟು ಒಂದು ರೀಡಿಂಗ್ ಫೀ 1 ಲಕ್ಷ ಅಂತ ಹೇಳಿ, ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೂ ಜಾಸ್ತಿ ಇದೆ. ಸೊ ವಾಟ್ ಇಸ್ ಸೋ ಬ್ಯೂಟಿಫುಲ್ ಅಬೌಟ್ ಆರ್ಟಿಕಲ್ 32 ಏನು ಅಂದ್ರೆ ಆರ್ಟಿಕಲ್ 32(3) that is the heart and soul of the constitution. ಏನು
Article 32(3), the powers of the Supreme Court can be vested to any court anywhere in India. There is a non-obstante provision also. ಅರ್ಥ ಆಯ್ತಾ ನಿಮಗೆ? ಸುಪ್ರೀಂ ಕೋರ್ಟಿಗೆ ನೇರವಾಗಿ ಕೇಸ್ ಹಾಕಬೇಕು ಅನ್ನೋದು ಅದರ ಮಹತ್ವ ಅಲ್ಲ. ಸುಪ್ರೀಂ ಕೋರ್ಟಿನ ಅಧಿಕಾರವನ್ನ ಪುತ್ತೂರಿನ ಕೋರ್ಟಿಗೆ ಹಿಡಿದು, ಸುಳ್ಯದ ಕೋರ್ಟಿಗೆ ಹಿಡಿದು, ಮಂಗಳೂರಿನ ಕೋರ್ಟ್, ಎಲ್ಲಿ ಗುಲ್ಬರ್ಗಾ ಕೋರ್ಟಿಗೆ ಎಲ್ಲಿ ಬೇಕಾದ್ರೂ ಕೊಡಬಹುದು ಅನ್ನುವಂತಹ ಒಂದು ಬ್ಯೂಟಿಫುಲ್ ಪ್ರಾವಿಷನ್ ಹ್ಯಾಸ್ ಬೀನ್ ಕಾರ್ವ್ಡ್ ಔಟ್ ಇನ್ ದ ಕಾನ್ಸ್ಟಿಟ್ಯೂಷನ್. ಇದು ಅದರ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆದರೆ ಯಾವ್ದಾದ್ರು ಭಾರತದ ಯಾವ್ದಾದ್ರು ಕೋರ್ಟಿಗೆ ಸುಪ್ರೀಂ ಕೋರ್ಟಿನ ಅಧಿಕಾರ ಕೊಟ್ಟಿದ್ಯಾ ನೋಡಿದೀರಾ ನೀವು? ಎಲ್ಲರೂ ಕೇಳಿದೀರಾ? ಇಲ್ಲ, ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದೆ. ನಾವು ಅದನ್ನು ಗಮನಿಸಿದ್ದೇವೆ ಅಥವಾ ಗಮನಿಸಿಲ್ಲ, ಆದ್ರೂ ಅಲ್ಲಿದೆ. ಅದನ್ನ ಸಾಕಾರ ಮಾಡೋದು ಹೇಗೆ? ಕಾನ್ಸ್ಟಿಟ್ಯೂಷನ್ ನಲ್ಲಿರುವಂತಹ ಆರ್ಟಿಕಲ್ 32 ನಲ್ಲಿ ಸುಪ್ರೀಂ ಕೋರ್ಟಿನ ಅಧಿಕಾರವನ್ನ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕೋರ್ಟಿಗೂ ಕೊಡಬಹುದು ಅಂತ ಹೇಳೋದನ್ನ ನಾವು ಸಾಕಾರಗೊಳಿಸೋದು ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ನ್ಯಾಯ, ಸರ್ವರಿಗೂ ನ್ಯಾಯ ಅನ್ನುವಂತಹ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಧ್ಯೇಯ ವಾಕ್ಯವನ್ನ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಧ್ಯೇಯ ವಾಕ್ಯವನ್ನ ಮನೆ ಮನೆಗೆ ಕೊಂಡೋದಾಗ ಅವಾಗ ಅದು ಸಾಕಾರ ಆಗುತ್ತೆ. ಎರಡು ಪ್ರಮುಖ ಕ್ರಾಂತಿಗಳಾದ ಅಮೆರಿಕನ್ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿ ಕೇಳಿದಿರಾ? ಯಾರು ಕೇಳಿದಿರಿ? ಕೈ ಎತ್ತಿ ನೋಡ. ತುಂಬಾ ಎನಿಸ್ಬಿಟ್ಟಿದ್ದೀರಿ ರವೀಂದ್ರ ಸರ್, ತುಂಬಾ ಎನಿಸ್ಬಿಟ್ಟಿದ್ದೀರಿ. ನ್ಯಾಯದೀಪ ಎಲ್ಲ ಮಾಡಿ ನಾಳೆ ನೀವು ಜುಡಿಷಿಯಲ್ ಆಫೀಸರ್ ಆಗುವಂತವ್ರು. ಈಗ ಹೆದರ್ಬಿಟ್ಟು ನಮ್ಮಂತ ಲಾಯರ್ ಬಂದು ನೀವು ಒಳಗೆ ಹೋಗ್ತೀರಿ, ನೀವು ಎಲ್ಲಿ ಹೋಗ್ತೀರಾ? ಜುಡಿಷಿಯಲ್ ಆಫೀಸರ್ ಆದ್ರೆ ಹೆದರ್ತೀರಾ? ಹೇಳಿ. ಫ್ರೆಂಚ್ ರೆವಲ್ಯೂಷನ್ ಮತ್ತು ಅಮೆರಿಕನ್ ರೆವಲ್ಯೂಷನ್ ಅನ್ನುವಂತ ಎರಡು ಕ್ರಾಂತಿಗಳಾದ 18ನೇ ಶತಮಾನದಲ್ಲಿ, ಹೌದಾ? ಆ ಫ್ರೆಂಚ್ ಕ್ರಾಂತಿ ಆದಾಗ ಒಂದು ಚಿಂತನೆ ಶುರುವಾಯಿತು. ಏನು ಅಂತಂದ್ರೆ, ಈ ಅಡ್ವೊಕೇಟ್ಸ್ ಇರ್ಬೇಕಾ? ಆ ಫ್ರೆಂಚ್ ಕ್ರಾಂತಿಯನ್ನ ಮಾಡಿದವರು ಯಾರು? ಮುಂದೆ ನಿಂತು ಪ್ರತಿಯೊಂದು ಕ್ರಾಂತಿಯ ಮುಂಚೂಣಿಯಲ್ಲಿ ಇದ್ದವರು ಸಾಧಾರಣವಾಗಿ ಅಡ್ವೊಕೇಟ್ಸ್. ಫ್ರೆಂಚ್ ಕ್ರಾಂತಿಯ ಮುಂಚೂಣಿಯಲ್ಲಿ ಇದ್ದಂತ ಅಡ್ವೊಕೇಟ್ಸ್ ಈ ಇನ್ಸ್ಟಿಟ್ಯೂಷನ್ ಆಫ್ ಅಡ್ವೊಕಸಿನ ಅಬಾಲಿಷ್ ಮಾಡೋದು. ಯಾಕೆ ಅಂತಂದ್ರೆ ನೋಡಿ, ಸರ್ವರಿಗೂ ನ್ಯಾಯ, ಫಂಡಮೆಂಟಲ್ ರೈಟ್ಸ್ ಇದೆ, ರೈಟ್ ಟು ಲೈಫ್ ಇದೆ, ರೈಟ್ ಟು ಲಿಬರ್ಟಿ ಇದೆ. ಈ ಲಾಯರ್ಗಳದ್ದು ಏನ್ ಮತ್ತೆ ಇವ್ರು ಯಾಕೆ ಇರ್ಬೇಕು? ರೈಟ್ ಯಾರಿಗಿದೆ? ಸಿಟಿಜನ್ ಇದೆ. ಯಾರು ಕೊಡಬೇಕು? ಸ್ಟೇಟ್ ಕೊಡಬೇಕು. ಮತ್ತೆ ಇವ್ರದೇನು? ತೆಗಿರಿ ಇವ್ರನ್ನ. ದ ಬಾರ್ ವಾಸ್ ಅಬಾಲಿಷ್ಡ್ ಇನ್ ಫ್ರಾನ್ಸ್. ಗೊತ್ತಾ ನಿಮ್ಗೆ? ಏನು ಮಾತಾಡ್ತಾ ಇದ್ದೀರಲ್ಲ ನಮ್ಮ ಸಾಹೇಬರು, ಇವರೇ ಅವ್ರು ಮಾತಾಡೋರ್ಗು ನಾನು ನಿಲ್ತೆ. ಏನ್ ಹೇಳಿದೆ ನಾನು ನಿಮ್ಗೆ ಏನ್ ಹೇಳಿದೆ? ನೋಡಿ, ಬಾರ್ ಅನ್ನ ಅಬಾಲಿಷ್ ಮಾಡ್ತಾರೆ. ಅಡ್ವೊಕೇಟ್ಸ್ ಬಾರ್ ಅನ್ನ ಅಬಾಲಿಷ್ ಮಾಡಿದಾಗ ಇದು ಭಯಂಕರ ವಿಚಿತ್ರವಾದಂತಹ ಒಂದು ಸನ್ನಿವೇಶ ಬರುತ್ತೆ. ಅಡ್ವೊಕೇಟ್ಸ್ ಇಲ್ಲ, ಇಡೀ ಫ್ರಾನ್ಸ್ ನಲ್ಲಿ ಅಡ್ವೊಕೇಟ್ಸ್ ಇಲ್ಲ. ಯಾಕಿಲ್ಲ ಅಂತಂದ್ರೆ ಸರ್ಕಾರನೇ ನ್ಯಾಯ ಕೊಡುತ್ತೆ, ಅಡ್ವೊಕೇಟ್ಸ್ ಬೇಡ. ಯಾಕೆ ಫೀಸ್ 1 ಲಕ್ಷ ಕೊಡ್ಬೇಕು, 2 ಲಕ್ಷ ಯಾಕೆ ಕೊಡ್ಬೇಕು? ನಿಜವಾದ ಒಂದು ಫಂಡಮೆಂಟಲ್ ಕ್ವಶನ್ ಅದು. ಆ ಪ್ರಶ್ನೆಯನ್ನ ಕೇಳ್ಕೊಂಡು ಸುಮಾರು 20 ವರ್ಷಗಳ ಕಾಲ 1790ರಲ್ಲಿ ಫ್ರೆಂಚ್ ಕ್ರಾಂತಿ ಆಯಿತು. 1810ರವರೆಗೂ ಫ್ರಾನ್ಸ್ ನಲ್ಲಿ ಅಡ್ವೊಕೇಟ್ಸೇ ಇರಲಿಲ್ಲ. ಎಲ್ಲ ಇನ್ಸ್ಟಿಟ್ಯೂಷನ್ ಇತ್ತು, ಎಲ್ಲ ಸರಿ. ಆದರೆ ಲಿಟಿಗೆಂಟ್ಸ್ಗೆ ಮಹಾ ಕಷ್ಟ ಆಗ್ಲಿಕ್ಕೆ ಶುರು ಆಯ್ತು. ಏನಂತಂದ್ರೆ ಸರ್ಕಾರದ ಹತ್ರ ಹೋಗ್ತಾರೆ, ಸರ್ಕಾರನೇ ಲಿಟಿಗೆಂಟ್, ಬಿಗ್ಗೆಸ್ಟ್ ಲಿಟಿಗೆಂಟ್. ಅವ್ರ ಹತ್ರ ಹೋಗಿ ಸರ್ ನನಗೆ ಲಾಯರ್ ಮಾಡ್ಕೊಡಿ, ಅವರೇ ಲಾಯರ್ ಮಾಡಿಕೊಡ್ತಾರೆ. ಭಯಂಕರ ವಿಚಿತ್ರದ ಪರಿಸ್ಥಿತಿ ಬಂತು. ನೆಪೋಲಿಯನ್ ಅಧಿಕಾರಕ್ಕೆ ಬಂದಾಗ 1810ರಲ್ಲಿ ಮತ್ತೆ ಬಾರ್ ವಾಸ್ ರಿಎಸ್ಟಾಬ್ಲಿಷ್ಡ್, ಬಟ್ one institution was created which was assistant judiciary. ಅಂದ್ರೆ ನಾವು ಲಾಯರ್ಗಳನ್ನ ನೀವು ನೇಮಕ ಮಾಡ್ಕೊಳ್ಬಹುದು, ಅವ್ರಿಗೆ ಫೀಸ್ ಕೊಡಬೇಕು, ಬಹಳ ಕಷ್ಟ. ನೆಪೋಲಿಯನ್ಗೆ ಬಹಳ ಬೇಜಾರಾಯ್ತು, ಈ ಲಾಯರ್ಗಳನ್ನ ಮತ್ತೆ ತರಬೇಕಾಯ್ತು, ಮತ್ತೆ ಇವರು ದುಡ್ಡು ತಗೊಳ್ತಾರೆ. ಅಂಡ್ wherever there was a popular perception in France that if lawyers are rich, society is poor. ಯಾಕಂದ್ರೆ ಅವರೆಲ್ಲ ಇವರಿಗೆ ದುಡ್ಡು ಕೊಟ್ಟು ಅಲ್ಲಿ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗುತ್ತೆ ಅನ್ನುವಂತ ಒಂದು ವಿಚಾರ ಇತ್ತು. ಅದನ್ನ ಬಹಳ ಕಷ್ಟಪಟ್ಟು ಮತ್ತೆ ರಿಎಸ್ಟಾಬ್ಲಿಷ್ ಮಾಡಿ, ಫ್ರೆಂಚ್ ಬಾರ್ ಅನ್ನ ರಿಎಸ್ಟಾಬ್ಲಿಷ್ ಮಾಡಿ ಅಸಿಸ್ಟೆಂಟ್ ಜುಡಿಷಿಯರಿ ಅನ್ನುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಅಂದ್ರೆ ಸರ್ಕಾರ ನಿಮಗೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನ ಗ್ಯಾರಂಟಿ ಕೊಡೋದಕ್ಕೆ ನಾವು ವಕೀಲರನ್ನ ನಿಮಗೆ ಸಹಾಯ ಕೊಡ್ತೇವೆ. ಆ ಸಿಸ್ಟಮ್ 1851ರ ತನಕ ಜಾರಿಯಲ್ಲಿ ಬಂದು ಅದು ಗಟ್ಟಿಯಾಗಿ ನಂತರದ ದಿನಗಳಲ್ಲಿ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಒಂದು ರೂಪವಾಗಿ ನಮ್ಮ ಮುಂದೆ ಬಂದಿದೆ. 1985ರಲ್ಲಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಬರುವ ಮುಂಚೆ ಜುಡಿಷಿಯರಿ ಅದನ್ನ ರವೀಂದ್ರ ಸಾಹೇಬರು ಹೇಳ್ತಾ ಇದ್ರು. 2 ಕೇಸ್ ಲಾಗಳನ್ನು ಅದರ ಜೊತೆ ನಾನೊಂದು ಸೇರಿಸ್ತೇನೆ. ಖತ್ರಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, AIR 1981, SC 928, ಜಸ್ಟಿಸ್ ಭಗವತಿ ಅವರ ಜಡ್ಜ್ಮೆಂಟ್. ಲೀಗಲ್ ಸರ್ವಿಸಸ್ ನ ಕೊಡುವಂತದ್ದು
ಪ್ರಭುತ್ವದ ಬಾಧ್ಯತೆ, ಇಟ್ ಇಸ್ ಅನ್ ಆಬ್ಲಿಗೇಟೆಡ್ ಡ್ಯೂಟಿ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಟು ಪ್ರೊವೈಡ್ ಲೀಗಲ್ ಸರ್ವಿಸಸ್ ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಅದನ್ನ ಹೇಳಿದ ಮೇಲೆ ಶಾಸಕಾಂಗ ಎಚ್ಚೆತ್ತುಕೊಂಡು ಇವತ್ತು ಕಾನೂನನ್ನ ರಚನೆ ಮಾಡಿದೆ. ನನ್ನ ವಿಷಯ ಏನು, ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ, ನನ್ನ ಮಾತಿನ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಇವತ್ತು ನ್ಯಾಯ ಪ್ರಕ್ರಿಯೆಯಲ್ಲಿ, ಬರೀ ನ್ಯಾಯ ಪ್ರಕ್ರಿಯೆಯಲ್ಲಿ ಮಾತ್ರ ನ್ಯಾಯಾಂಗದ ಪಾತ್ರ ಇಲ್ಲ, ಲೀಗಲ್ ಸರ್ವಿಸಸ್ ನಲ್ಲೂ ಮುಖ್ಯವಾದ ಪಾತ್ರ ಎಲ್ಲಿಂದ ಶುರುವಾಗಿದೆ ನ್ಯಾಯಾಂಗದ್ದು ಅಂತ ಹೇಳಿದ್ರೆ, ಆ ಕಾನೂನನ್ನ ರಚನೆ ಮಾಡಿದ ಹಂತದಿಂದ, ಗರ್ಭದಿಂದ. ಇವತ್ತು ಲೀಗಲ್ ಸರ್ವಿಸಸ್ ಆಕ್ಟ್ ಅನ್ನ ತಂದಿದ್ದು ಶಾಸಕಾಂಗದ ಪ್ರಜ್ಞೆ ಅಲ್ಲ, ಶಾಸಕಾಂಗ ತಾನೇ ತಿಳಿದುಕೊಟ್ಟದ್ದಲ್ಲ. ಅದನ್ನ ನ್ಯಾಯಾಂಗ ಫಂಡಮೆಂಟಲ್ ರೈಟ್ಸ್ ಇದೆ ನಿಮಗೆ ಅಂತ ಹೇಳಿದ ಮೇಲೆ ಶಾಸಕಾಂಗ ಇವತ್ತು ಹೆಚ್ಚಿದೆ. ನೋಡಿ, ಬಹಳಷ್ಟು ಜನಕ್ಕೆ ಇರುತ್ತೆ, ನೀವೇನಾಗ್ಬೇಕು ನೆಕ್ಸ್ಟ್ ಅಂತ ಕೇಳಿದ್ರೆ, ಸಾಧಾರಣ ತುಂಬಾ ಆಕ್ಟಿವ್ ಇರುವಂತವ್ರು ಇಲ್ಲಿ, ಸರ್ ನಾನು MLA ಆಗ್ಬೇಕು ಸರ್, ಮನಸ್ಸಿನಲ್ಲಿ ಇರುತ್ತೆ, ಅದು ಹೇಳಲ್ಲ, ಮನಸ್ಸಿನಲ್ಲಿ ಇರುತ್ತೆ, ನಾನು MLA ಆಗ್ಬೇಕು ಸರ್, ಚೀಫ್ ಮಿನಿಸ್ಟರ್ ಆಗ್ಬೇಕು ಸರ್, ಇರುತ್ತೋ ಇಲ್ಲೋ ಯಾರಿಗಾರಿದ್ಯಾ? ತುಂಬಾ ನಾಚ್ಕೋತಾರೆ, ಕೇಳೋದು ತುಂಬಾ ನಾಚ್ಕೋತಾರೆ, ಅದು ಇರುತ್ತಲ್ಲ, ಮನಸ್ಸಿನಲ್ಲಿ ಇರುತ್ತಲ್ಲ, ಚೀಫ್ ಮಿನಿಸ್ಟರ್ ನೋಡಿದ್ರೆ ಆಗ್ಬೇಕು. ನೋಡಿ, ಶಾಸಕಾಂಗಕ್ಕೆ ಹೋಗ್ಬೇಕು ಅಂತ ಇಷ್ಟು ಆಸೆ ನಮ್ಮಲ್ಲಿ. ಯಾಕೆ? ದುಡ್ಡು ಹೊಡಿಯಕ್ಕಾಗುತ್ತೆ ಅಂತನ? ಅಲ್ಲ 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 ಅಲ್ಲನ ಹೋದ ನಿಮ್ಗೆ ಗೊತ್ತು. ಅಧಿಕಾರ ಸಿಗುತ್ತೆ, ಪಾರ್ಟಿ ಕಟ್ಟಬಹುದು, ಟಿವಿ ಬರುತ್ತೆ, ಇದೆಲ್ಲ ಇರ್ತದೆ, ಆದ್ರೆ ಇರುತ್ತದೆ. ಆದ್ರೆ ಶಾಸಕಾಂಗಕ್ಕಿಂತಲೂ ಮುಖ್ಯವಾಗಿ ನ್ಯಾಯಾಂಗ ಇವತ್ತು ಶಾಸಕಾಂಗಕ್ಕೆ ಗುರುವಿನ ಸ್ಥಾನದಲ್ಲಿ ನಿಂತು ಈ ಆಕ್ಟ್ ಅನ್ನ ಮಾಡಿಕೊಟ್ಟಿದೆ. ಸೊ ನೀವು ನ್ಯಾಯಾಂಗದ ಭಾಗವಾದ್ರೆ ಗುರು ಸ್ಥಾನ, ಗುರುವಿನ ಸ್ಥಾನದಲ್ಲಿ ನಿಂತು ಶಾಸಕಾಂಗಕ್ಕೆ ನಾವು ಹೇಳ್ಕೊಡ್ತೀವಿ. ನೋಡಿ, ಶಾಸಕಾಂಗಕ್ಕೆ ದೇ ಕಾಂಟ್ ಪ್ರೊರೋಗ್, ದೇ ಕಾಂಟ್ ಸ್ಟಾರ್ಟ್ ದೇರ್ ಓನ್ ಸೆಷನ್. ನಿಮಗೆ ಎಕ್ಸಿಕ್ಯೂಟಿವ್ ಇವತ್ತು ಒಂದು ದೊಡ್ಡ ತಪ್ಪನೆ ಇದೆ ಜನಕ್ಕೆ, ಮಿನಿಸ್ಟರ್ಗಳು, ಚೀಫ್ ಮಿನಿಸ್ಟರ್ ಅವ್ರ ಕೈಲಿರುತ್ತೆ, ಈಗ ಅಧಿಕಾರ ಸಿಕ್ಬಿಟ್ಟು ನಾವೇನಾದ್ರು ಮಾಡ್ಬೋದು. ಇಲ್ಲ, ಶಾಸಕಾಂಗಕ್ಕೆ ಅತ್ಯಂತ ಕಡಿಮೆ ಪವರ್ಸ್ ಇದೆ. ಇಟ್ ಇಸ್ ದ ಎಕ್ಸಿಕ್ಯೂಟಿವ್ ವಿಚ್ ರನ್ಸ್ ದ ಶೋ. ನೋಡಿ, ಒಂದು ಮಂತ್ರಿ ಮಂಡಲ ಇರುತ್ತಲ್ಲ, ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದ ಲೆಜಿಸ್ಲೇಚರ್. ಶಾಸಕಾಂಗ ಅಲ್ಲ, ಅದು ಎಕ್ಸಿಕ್ಯೂಟಿವ್. ಮಂತ್ರಿ ಮಂಡಲ ಏನಿದೆ, ಮುಖ್ಯಮಂತ್ರಿ ಸೇರಿದಂತೆ ಆ ಮಂತ್ರಿ ಮಂಡಲ, ಇಟ್ ಇಸ್ ಎಕ್ಸಿಕ್ಯೂಟಿವ್. ಬೇರೆ MLAಗಳಿಗೆ ಏನ್ ಪವರ್ ಇದೆ? ಪಾಪ ಅವರಿಗೆ ಏನೂ ಇಲ್ಲ, ಶಾಸನಗಳನ್ನ ಮಾಡೋದು ಅಷ್ಟೇ. ನಿಮಗೆ ಆ ಶಾಸನಗಳನ್ನ ಮಾಡಿದ್ದರ ಬಗ್ಗೆ ಪ್ರತಿಯೊಂದು ಕಾನೂನನ್ನು ಮನೆ ಮನೆಗೆ ತಲುಪಿಸುವಂತಹ ಜವಾಬ್ದಾರಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಕೊಡುತ್ತೆ. ನೀವು ಎಲ್ಲರೂ ನ್ಯಾಯಾಂಗದ ಭಾಗನೇ. ಬರೀ ಇಲ್ಲಿ ಏನು ಜಡ್ಜ್ ಸಾಹೇಬರು ಕೂತಿದ್ದಾರೆ, ಅವರೆಲ್ಲ ಅದ್ರ ಭಾಗ, ವಕೀಲರು ಏನ್ ಬಂದಿದ್ರು ಅವರೆಲ್ಲ ಅದ್ರ ಭಾಗ, ಯಾರು ಅದರ ಅವಿಭಾಜ್ಯ ಭಾಗ? ನಾವು, ನೀವು. ಈ ಕಮಿಟಿ, ಲೀಗಲ್ ಸರ್ವಿಸಸ್ ಕಮಿಟಿ ಮತ್ತು ನಂತರ ರಚನೆ ಆಗ್ತಾ ಇರುವಂತಹ ಲೀಗಲ್ ಸರ್ವಿಸಸ್ ಕ್ಲಿನಿಕ್ಗಳು ಶಾಸಕಾಂಗ, ಜನರು ಆರಿಸಿ ಕಳಿಸಿದಂತ ಶಾಸಕಾಂಗ ಯಾವ ಕಾನೂನನ್ನ ಮಾಡಿದೆ, ನ್ಯಾಯಾಂಗ ಯಾವ ಆಶಯಗಳನ್ನು ಇಟ್ಕೊಂಡು ಇವತ್ತು ಸಂವಿಧಾನದ ಆಶಯಗಳನ್ನ ಜನರ ಮುಂದೆ ತಗೊಂಡು ಹೋಗ್ತಾ ಇದೆ, ಅದನ್ನು ತಗೊಂಡು ಹೋಗೋರು ನೀವು, ರಾಯಭಾರಿಗಳು. ನೀವು ತುಂಬಾ ಸೈಲೆಂಟ್ ಇದ್ದೀರಿ, ಪ್ರಶ್ನೆ ಕೇಳೋದಿಲ್ಲ, ಹೆದರಬೇಡಿ. ನಿಮ್ಮನ್ನ ಜನ ಪ್ರಶ್ನೆ ಕೇಳ್ತಾರೆ, ಇದು ಏನಿದು ಲೀಗಲ್ ಸರ್ವಿಸ್ ಅಂದ್ರೆ ಏನು, ಇದು ಯಾಕೆ ನೀವು ನಮ್ಗೆ ಕೇಳ್ತಾ ಇದ್ದೀರಿ, ನಮ್ಮಿಂದ ಏನಾಗ್ತದೆ? ಜನಕ್ಕೆ ಹೆದರಿಕೆ. ಹಳ್ಳಿನಲ್ಲಿ ಏನಾದ್ರು ಯಾರು ಬಂದ್ರು ಅಂದ್ರೆ ಏನೋ ಹೆದರಿಕೆ, ನಮ್ಮ ಜಮೀನು ಕಿತ್ಕೋತಾರ, ಏನಾದ್ರು ನಮ್ಮ ಆಸ್ತಿ ಪಾಸ್ತಿ ತಗೊಂಡು ಏನಾದ್ರು ಮಾಡ್ಬಿಡ್ತಾರ ಸರ್ಕಾರದವ್ರು, ಏನೋ ಈ ತರದ ಹೆದರಿಕೆಗಳನ್ನ ಮನಸ್ಸು ಬಿಚ್ಚಿ ಲೀಗಲ್ ಸರ್ವಿಸ್ ಅಥಾರಿಟಿ ಬಗ್ಗೆ ಸರಿಯಾದ ಶಾಸ್ತ್ರೀಯ ಅಧ್ಯಯನವನ್ನು ಮಾಡಿ, ತುಂಬಾ ಒಳ್ಳೆ, ನಿಮಗೆ ಇವತ್ತು ಅಧ್ಯಾಪಕರು ನಮ್ಮ ಮಧ್ಯೆ ಇದ್ದಾರೆ, ತುಂಬಾ ಒಳ್ಳೆ ನ್ಯಾಯಾಂಗದ ಭಾಗವಾಗಿರುವಂತಹ ನ್ಯಾಯಾಧೀಶರು ನಮ್ಮ ಮುಂದೆ ಇದ್ದಾರೆ, ಅವರಿಂದ ಅದನ್ನ ಸರಿಯಾಗಿ ತಿಳ್ಕೊಂಡು ಟ್ರೈನಿಂಗ್ ತಗೊಂಡು ನಿಮ್ಮ ಟೀಚರ್ಸ್ ನ ಜೊತೆ ಕೂತ್ಕೊಂಡು ನಾಲ್ಸಾದ ಪ್ರತಿಯೊಂದು ಸ್ಕೀಮ್ ಅನ್ನು, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಪ್ರತಿಯೊಂದು ಸ್ಕೀಮ್ ಅನ್ನು ಅಧ್ಯಯನ ಮಾಡಿ, ಲೀಗಲ್ ಸರ್ವಿಸಸ್ ಆಕ್ಟ್ ಅನ್ನ ಮಾಡಿ, ಅದರ ಪಾಂಡಿತ್ಯ ಪಡೆದ ಮೇಲೆ ನೀವು ಚಿಕಿತ್ಸೆ ಮಾಡ್ಲಿಕ್ಕೆ ಹೋಗ್ಬೇಕು. ಫಸ್ಟ್ ಡಾಕ್ಟರ್ಸ್ ರಿಪೇರಿ ಆಗ್ಬೇಕು. ಹೌದಾ? ಡಾಕ್ಟರ್ ಇಲ್ಲಿ ಕೂತಿದ್ದಾರೆ, ಇವ್ರ ಹತ್ರ ಚಿಕಿತ್ಸೆ ತಗೊಂಡವ್ರ ಬಗ್ಗೆ ಏನು, ಅವ್ರು ಹೆಂಗ್ ಕೊಡ್ತಾರೆ? ಆಮೇಲೆ ಏನಾಗ್ಬೋದು ಅವ್ರ ಪರಿಸ್ಥಿತಿ? ನಮ್ಮ ಕ್ಲಿನಿಕ್ ಅಂತ ಹೇಳ್ತೀವಿ, ಕ್ಲಿನಿಕ್ ಉದ್ಘಾಟನೆ ಆಗಿಲ್ಲ, ಕಮಿಟಿ ಆಗಿದೆ, ನಾಳೆ ಕ್ಲಿನಿಕ್ ಆದ್ರೆ ಡಾಕ್ಟರ್ಗೆ ಏನ್ ಗತಿ? ನಿಮ್ಮ ಹತ್ರ ಬಂದು ಸರ್ ಹೊಟ್ಟೆ ನೋವು ಅಂತಂದ್ರೆ ಇವರು ಏನ್ ಮಾಡ್ತಾರೆ? ಕಾಲು ನೋವಿನ ಔಷಧಿ ಕೊಡು. ಈ ತರದ ಡಾಕ್ಟರ್ಸ್ ಆಗ್ಬಾರ್ದು, ಸೋಷಿಯಲ್ ಡಾಕ್ಟರ್ಸ್ ಆಗ್ಬಾರ್ದು. ನಾವು ಧೈರ್ಯದಿಂದ ಮತ್ತು ವಿವೇಕದಿಂದ, ನೋಡಿ ವಿವೇಕಾನಂದರ ಹೆಸರಿನಲ್ಲಿರುವಂತಹ ಸಂಸ್ಥೆ ಇದು. ವಿವೇಕ ಅಂದ್ರೆ ಏನು? ವಿವೇಕ ಅಂದ್ರೆ ಏನು? ವಿಂಗಡಣೆ ಅನ್ನೋದ್ರಿಂದ ವಿವೇಕ ಬಂದಿದೆ. ಯಾವುದು ಜಾಡು, ಯಾವುದು ಸತ್ವ, ಇದರಿಂದ ಅದನ್ನು ವಿಂಗಡಣೆ ಮಾಡುವಂತಹ ಶಕ್ತಿಯನ್ನು ಉಳ್ಳಂತ ನೀವು ಆಗ್ಬೇಕು. ಯಾವ ಕಾನೂನು ನಿಮ್ಮ ಹತ್ರ ಏನೇ ಬರಲಿ, ಅದರಲ್ಲಿ ಯಾವ್ದು ಸತ್ವ ಇದೆ, ಯಾವ್ದು ಸರಿ ಇದೆ ಅನ್ನೋದನ್ನ ವಿವೇಚನೆಯನ್ನ ಮಾಡಿ ಕರೆಕ್ಟ್ ಆಗಿ ಜನಕ್ಕೆ ತಿಳಿಸ್ಕೊಡುವಂತ ಕರ್ತವ್ಯ ನಿಮ್ಮ ಮೇಲಿದೆ. ಕರೆಕ್ಟಾ? ತುಂಬಾ ಸಪ್ಪೆ ಆಗ್ತಿದ್ದೀರಿ, ಏನಾಯ್ತು? ಖುಷಿ ಇಲ್ವಾ? ಮಾಡ್ತೀರಾ ಈ ಕೆಲಸವನ್ನ? ಕೇಳಿಸ್ತಾ ಇಲ್ಲ. ಐ ಡಿಂಟ್ ಕೇರ್. ಏನು ಮಾಡ್ತೀರಾ?
ಕೆಲಸವನ್ನ ಮಾಡಬೇಕು. ಒಂದು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಹಣವನ್ನ ತಗೊಂಡು ಮಾಡುವಂತಹ ಯಾವ ಕೆಲಸವೂ ಸರ್ವಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಬಹಳ ಗಮನ ಕೊಟ್ಟು ಕೇಳಿ. ಲೀಗಲ್ ಸರ್ವಿಸ್ ನ ಮಹತ್ವ ಇರೋದೇ ಇಲ್ಲಿ. ಒಬ್ಬ ಅತ್ಯಂತ ದೊಡ್ಡ ಅಡ್ವೊಕೇಟ್ ಒಂದು ನಿಮಿಷಕ್ಕೆ ಅವನಿಗೆ 1 ಲಕ್ಷ ಕೊಡ್ತಾರೆ ಅಂತ ಮಾಡಿ, ಅವನು ಉತ್ಕೃಷ್ಟವಾದದ್ದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಕ್ಲೈಂಟ್ಗೆ ಅವನು ಉತ್ತಮವಾದದ್ದನ್ನು ಕೊಡಬಹುದು, ಅತ್ಯುತ್ತಮವಾದದ್ದನ್ನು ಕೊಡಬಹುದು. ಆದ್ರೆ ಅತ್ಯುತ್ಕೃಷ್ಟವಾದದ್ದನ್ನ ಮಾಡಬೇಕಾದ್ರೆ ನಮ್ಮಲ್ಲಿ ನಿಸ್ವಾರ್ಥತೆ ಮಾತ್ರ ಸಾಧ್ಯ. ಯಾಕೆ ನಾವು ಜಡ್ಜಸ್ ನ ಇವತ್ತು ಮೈ ಲಾರ್ಡ್ ಅಂತ ಹೇಳ್ತೀವಿ, ಅವ್ರಿಗೆ ಗೌರವ ಕೊಡ್ತೀವಿ? ಯಾಕೆ? ಆ ರೀಡಿಂಗ್ ಫೀ 1 ಲಕ್ಷ ತಗೊಂಡವರಿಗೂ ನಮ್ಮ ನ್ಯಾಯಾಧೀಶರು ತಮ್ಮ ಸರ್ವಸ್ವವನ್ನ ಕೊಟ್ಟು ತಮ್ಮ ಕೌಟುಂಬಿಕ ಜೀವನ, ತಮ್ಮ ವೈಯಕ್ತಿಕ ಅವರು ಇಲ್ಲಿ ಬರೋ ಲಾಯರ್ಗಳಿಗಿಂತ 10 ಪಟ್ಟು ನಮ್ಮ ನ್ಯಾಯಾಧೀಶರು ಬುದ್ಧಿವಂತರಾಗಿರ್ತಾರೆ. ಆದ್ರೂ ಸಹ ಅವ್ರಿಗೆ ಎಷ್ಟು ಫೀಸ್ ಸಿಗುತ್ತೆ ಆ ಕೇಸ್ ನಲ್ಲಿ ಅನ್ನುವಂತ ಒಂದು ಸಣ್ಣ ಐಡಿಯಾನು ಅವ್ರಿಗಿರುತ್ತೆ. ಆದ್ರೆ ಕೊಡುವಂತ ಸರ್ಕಾರದ ಸಣ್ಣ ಪುಟ್ಟ ಸವಲತ್ತುಗಳನ್ನು ತಗೊಂಡು ಇಂಥ ತಾಲೂಕಾ ಪ್ಲೇಸ್ ನಲ್ಲಿ ಬಂದು ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅವರು ಶ್ರೇಷ್ಠರು. ಅದಕ್ಕಿಂತ ಹೆಚ್ಚಿನ ಶ್ರೇಷ್ಠತೆ ಏನ್ ಗೊತ್ತಾ? ಫ್ರೀ ಆಗಿ ಮಾಡ್ತೀವಿ ನಾವು ಅಂತ ಹೇಳುವಂತದ್ದು. ಜೋಗ ಜಲಪಾತದಿಂದ ನೀರು ಬಿಡುತ್ತೆ, ಎಷ್ಟು ದುಡ್ಡು ತಗೊಂಡು ಬಿಡುತ್ತದೋ? ಎಷ್ಟು ದುಡ್ಡು ತಗೊಂಡು ಬಿಡುತ್ತೆ? 1 ಕೋಟಿನ? ಆ ವಿದ್ಯುತ್ ಮಾಡ್ತಾರಲ್ಲ ಅದಕ್ಕೆ ದುಡ್ಡಿದೆ, ಇಂಜಿನಿಯರ್ಗಳಿಗೆ ದುಡ್ಡಿದೆ. ಆದ್ರೆ ಆ ನೀರು ಬೀಳುತ್ತಲ್ಲ ಅದಕ್ಕೆಷ್ಟು ಮೌಲ್ಯ? ಅಮೂಲ್ಯ ಅದು. ಸೂರ್ಯನಿಗೆ ಎಷ್ಟು ಫೀಸ್ ಕೊಡ್ತೀವಿ ನಾವು? ಎಷ್ಟು ಕೊಡ್ತೀವಿ ಫೀಸ್? ಚಂದ್ರನಿಗೆ ಎಷ್ಟು? ಪ್ರಕೃತಿಗೆ ಎಷ್ಟು? ಇಲ್ಲ. ಯಾವುದು ನಮಗೆ ನಾವು ಫ್ರೀ ಆಗಿ ಮಾಡ್ತೀವಿ. ವಿವೇಕಾನಂದರು ಎಷ್ಟು ದುಡ್ಡು ತಗೊಂಡ್ರು ಭಾರತದ ಪುನಶ್ಚೇತನ ಮಾಡ್ಲಿಕ್ಕೆ? ಎಷ್ಟು ತಗೊಂಡ್ರು? ನಮ್ಮ ಸರ್ವಸ್ವವನ್ನೇ ನೀಡಿದ್ರು. ಯಾವುದನ್ನು ನಾವು ನನ್ನ ಸರ್ವಸ್ವವನ್ನ ನಾನು ಇದಕ್ಕೆ ಕೊಡ್ತೀನಿ ಒಂದು ಕಾಸ್ಗೆ ಅಂತ ಹೇಳಿದ್ರೆ ಅಲ್ಲಿ ಇನ್ಸ್ಪಿರೇಷನ್, ಅಲ್ಲಿ ಅತ್ಯುತ್ಕೃಷ್ಟವಾದದ್ದನ್ನ ಎಕ್ಸಲೆನ್ಸ್ ಅನ್ನ ನಾವು ಸಾಧಿಸಬಹುದು. ಲೀಗಲ್ ಸರ್ವಿಸ್ ಅಥಾರಿಟಿ ಯಾಕೆ ಜಾಯ್ನ್ ಆಗ್ಬೇಕು ವಿದ್ಯಾರ್ಥಿಗಳು ಅಂದ್ರೆ, ನಾನು ಫ್ರೀ ಆಗಿ ಮಾಡ್ತೀನಿ ಅಂದಾಗ ನನ್ನಲ್ಲಿ ಒಬ್ಬ ವಿವೇಕಾನಂದ ಜಾಗೃತ ಆಗ್ತಾನೆ, ಒಬ್ಬ ಗುರು ಜಾಗೃತ ಆಗ್ತಾನೆ. ನಾನು ದುಡ್ಡು ತಗೊಂಡು ಮಾಡ್ತೀನಿ ಅಂದ್ರೆ ಯಾರು ಜಾಗೃತ ಆಗ್ತಾರೆ? ಒಬ್ಬ ಕಾರ್ಕೂನ ಜಾಗೃತ ಆಗ್ತಾನೆ, ಒಬ್ಬ ನೌಕರ ಜಾಗೃತ ಆಗ್ತಾನೆ. ಸರ್ಕಾರಿ ಸೇವೆ, ಸೇವೆ ಅಂದ್ರೆ ಸೇವಕ ಅಲ್ವಾ? ಅಲ್ಲ, ಆ ಸೇವೆಯಲ್ಲಿ ಒಂದು ಅತ್ಯುತ್ಕೃಷ್ಟವಾದಂತಹ ನನ್ನಲ್ಲಿ ಆ ಸೇವಾ ಭಾವನೆ ಜಾಗೃತ ಆಗುತ್ತೆ. ಆ ಕಾನೂನು ಸೇವಾ ಪ್ರಾಧಿಕಾರ ಅಂತ ಹೇಳ್ಬೇಕಾದ್ರೆ ನನ್ನಲ್ಲಿ ಸೇವೆ ಜಾಗೃತ ಆಗುತ್ತಲ್ಲ, ಅವಾಗ ಉತ್ಕೃಷ್ಟತೆ ಬರುತ್ತೆ. ದುಡ್ಡು ತಗೊಂಡ್ರೆ ಖಂಡಿತ ಬರಲ್ಲ. ನನ್ನ ಅನುಭವದಿಂದ ನಾನು ಹೇಳ್ತೀನಿ, ನಿಮಗೆ 1 ನಿಮಿಷಕ್ಕೆ 1 ಲಕ್ಷ ಕೊಟ್ಟರು ನಿಮ್ಮಲ್ಲಿ ಏನಿರುತ್ತೆ? ಓ ಇವ್ರು 1 ಲಕ್ಷ, ನಾನು 2 ಲಕ್ಷ ಹೇಳ್ಬೇಕಿತ್ತು ಕೇಸ್ಗೆ, 2 ಕೇಸ್ 302ಗೆ ನಾನು 1 ಲಕ್ಷ ಹೇಳ್ಬಿಟ್ಟೆ ಅಂತ ಅದೇ ನಿಮ್ಗೆ ಬರಿತಾ ಇರುತ್ತೆ. ಅದನ್ನ ನೀವು ಫ್ರೀ ಆಗಿ ಮಾಡಿ ಯಾವ್ದಾದ್ರು ಒಂದು ಮಾಡಿ ನೋಡಿ. ನಾನು ಸುಮ್ಮನೆ ಹೇಳ್ತೀನಿ, ಅದು ಡಿಸರ್ವಿಂಗ್ ಇರೋರಿಗೆ ಅಥವಾ ದುಡ್ಡಿದ್ದಲ್ಲ. ಲೀಗಲ್ ಸರ್ವಿಸ್ ನಲ್ಲಿ ನಿಜವಾಗ್ಲೂ ಕಷ್ಟದಲ್ಲಿರೋರಿಗೆ ಒಂದು ಕೇಸನ್ನ ನೀವು ಫ್ರೀ ಮಾಡಿ ನೋಡಿ, ಅಥವಾ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನೋಡಿ. ನಿಮ್ಮಲ್ಲಿ ಎಂತ ಭಾವನೆ ಜಾಗೃತ ಆಗುತ್ತೆ ಅಂತ ಹೇಳಿ ಅದು ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಯುತ್ತೆ. ಮತ್ತು ಕ್ಲೈಂಟ್ಸ್ ಬರೋದು ನಿಮಗೆ ಅಂತ ಎಕ್ಸಲೆನ್ಸ್ ಅನ್ನ ನಿಮ್ಮ ಕಣ್ಣಲ್ಲಿ ನೋಡಿದಾಗ. ದುಡ್ಡು ತಗೊಂಡವ್ರ ಹತ್ರ ಬರ್ತಾರೆ, ಕ್ಲೈಂಟ್ಸ್ ಬರ್ತಾರೆ ಹೋಗ್ತಾರೆ, ಸರ್ ನಮ್ಮ ಲಾಯರ್ ತುಂಬಾ ಒಳ್ಳೆಯವರು. ನಿಮ್ಮನ್ನು ನೋಡಿದಾಗ ಅವನ ಕಣ್ಣು ಹರಡುತ್ತೆ, ಮಾತೇ ಹೊರಡಲ್ಲ. ಅಂತಹ ವಕೀಲರಾಗಿ ವಿವೇಕಾನಂದರ ಸಂದೇಶವನ್ನ ಜನಕ್ಕೂ ಮುಟ್ಟಿಸುವಂತವ್ರು ನೀವು ಆಗ್ಬೇಕು. ಆಗ್ತೀರಾ? ಸಾಕು ಸರ್, ನಮ್ಗೆ ಸುಸ್ತಾಗಿದೆ ಸರ್. ಸುಸ್ತಾಗಿದೆಯಾ? ವಿವೇಕಾನಂದರು ಅಲ್ಮೋರಾದಿಂದ ಅಮೆರಿಕಾವರೆಗೂ ಹೋದ್ರು, ಸುಸ್ತಾಯ್ತು ಅವರಿಗೆ. 39 ವರ್ಷದಲ್ಲಿ ಸಾಧನೆ ಮಾಡಿದ್ರು. ಅಂತ ಮಹಾತ್ಮರ ಇನ್ಸ್ಟಿಟ್ಯೂಷನ್ ಹೆಸರನ್ನ ಇಟ್ಕೊಂಡಂತ ನೀವು, ನನ್ನಲ್ಲಿ 2 ಕೋರಿಕೆ ಇದೆ. ಒಂದು, ನೀವು ಸುಮಾರು 3 ಹಳ್ಳಿಗಳನ್ನ ನೀವು ದತ್ತು ಪಡೀರಿ ಅಂತ ಹೇಳಿ ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ನ ಎಕ್ಸಿಕ್ಯೂಟಿವ್ ಚೇರ್ಮನ್ ಜಸ್ಟಿಸ್ ಲಲಿತ್ ಹೇಳಿದ್ದಾರೆ. 3 ಅಲ್ಲ, ನೀವು ಕನಿಷ್ಠ 10 ಹಳ್ಳಿಗಳನ್ನ ದತ್ತು ಪಡೀರಿ. ದಿಸ್ ಇಸ್ ಮೈ ರಿಕ್ವೆಸ್ಟ್ ಟು ಯು. ಮಾಡ್ತೀರಾ ಸರ್? ಅಂಡ್ ಲಿಟಿಗೇಷನ್ ಫ್ರೀ ವಿಲೇಜಸ್ ಅನ್ನಾಗಿ ಅದನ್ನು ಪರಿವರ್ತನೆ ಮಾಡಿ. ನಾನು ದತ್ತು ಪಡೆಯೋದು ಅಂದ್ರೆ ಏನು ಸರ್? ನಾವು ಅಲ್ಲೇ ಇರ್ತೀವಿ ಸರ್, ಅಲ್ಲ ಅವ್ರ ಹತ್ರ ಮಾತಾಡ್ತೀವಿ ಅಲ್ಲ. ಶೋ ರಿಸಲ್ಟ್ಸ್, ಲಿಟಿಗೇಷನ್ ಫ್ರೀ ವಿಲೇಜಸ್ ಅನ್ನಾಗಿ ಕನ್ವರ್ಟ್ ಮಾಡಿ. ಮತ್ತು ನಮ್ಮ ವಿವೇಕಾನಂದ ಕಾಲೇಜಿನ ಲೀಗಲ್ ಸರ್ವಿಸ್ ಕ್ಲಿನಿಕ್ ಮುಂದೆ ಉದ್ಘಾಟನೆ ಆಗ್ತಾ ಇರುವಂತದ್ದು. ಈಗಲ್ಲ, ಕಮಿಟಿ ಅದನ್ನು ರಚನೆ ಮಾಡುತ್ತೆ. ನಮ್ಮ ದೇಶದ ಅತ್ಯುತ್ಕೃಷ್ಟ ಲೀಗಲ್ ಸರ್ವಿಸ್ ಕ್ಲಿನಿಕ್ ಆಗಿ ಪರಿವರ್ತನೆ ಆಗಬೇಕು. ಈ ಕಮಿಟ್ಮೆಂಟ್ ಅನ್ನು ಕೊಡ್ತೀರಾ ನೀವು? ಏನು ಕೊಡ್ತೀರಾ ಕಮಿಟ್ಮೆಂಟ್? ಕಮಿಟ್ಮೆಂಟ್ ಅನ್ನು ಕೊಡಿ. ಇದನ್ನ ಹೇಗೆ ಮಾಡಬಹುದು ನೋಡಿ. ಅದಕ್ಕೆ ಅವಾರ್ಡ್ ನಾವು ಇನ್ಸ್ಟಿಟ್ಯೂಟ್
ರಿಕ್ರೂಟ್ ಮಾಡುವಂತ ಯೋಚನೆ ಇದೆ ಕಾಲ್ಸಾದಿಂದ. ನಾಲ್ಸಾದಿಂದಲೂ ನಾವು ಅದನ್ನ ಪ್ರೂಫ್ ಮಾಡ್ತಾ ಇದ್ದೇವೆ. ಅತ್ಯುತ್ತಮ ಲೀಗಲ್ ಸರ್ವಿಸ್ ಕ್ಲಿನಿಕ್ಗೆ ನಾವು ಅವಾರ್ಡ್ ಅನ್ನು ಕೊಡ್ತೇವೆ. ಅದನ್ನ ನಾವು ವಿವೇಕಾನಂದರ ಕುಡಿಗಳು ನಾವು ತಗೊಳ್ಬೇಕದನ್ನ ಅನ್ನುವಂತ ಛಲ, ಹುಮ್ಮಸ್ಸು, ಆಸಕ್ತಿ ಮತ್ತು ಸೇವಾ ಭಾವನೆ ನಮ್ಮಲ್ಲಿ ಇರಬೇಕು. ನಾವು ಅದನ್ನ ಸಾಧಿಸ್ತೇವೆ ಅನ್ನುವಂತ ವಿಶ್ವಾಸದೊಂದಿಗೆ ನಾನು ನಿಮ್ಮನ್ನ ಬೀಳ್ಕೊಡ್ಲಿಕ್ಕೆ ಅನುಮತಿ ಕೊಡ್ತೇನೆ. ಐ ಆಮ್ ರಿಯಲಿ ಸಾರಿ, ನಾನು ತುಂಬಾ ಬೇಗ ಹೊರಡಬೇಕಾಗಿರೋದ್ರಿಂದ ಕಾಲ್ಸಾ ಮೀಟಿಂಗ್ ಇತ್ತು, ನಾನು ಹೊರಡಬೇಕಾಗಿರೋದು. ನಾನು ಕೈ ಮುಗಿದು ಕ್ಷಮೆ ಕೇಳ್ತೇನೆ. ಈ ವ್ಯಾಲಿಡಿಟಿಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ, ನನ್ನಂತ ನ್ಯಾಯಾಧೀಶರಿಗೆ ತುಂಬಾ ಅವರ ಕೆಲಸ ಎಷ್ಟಿರುತ್ತೆ ಅವ್ರಿಗೆ ಗೊತ್ತಿದೆ, ಮತ್ತು ಎಷ್ಟು ಥ್ಯಾಂಕ್ಲೆಸ್ ಆಗಿ ನಮ್ಮ ನಾವು ಗ್ರೂವೆಲಿಂಗ್ ಅಂತ ಹೇಳ್ತೀವಿ ಅಂತ ಪರಿಸ್ಥಿತಿ ಮಧ್ಯೆನೂ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ. ಅವ್ರಿಗೂ ನಾನು ವಂದಿಸ್ತೇನೆ. ಗುರುವೃಂದ ಅಂತ ಅತ್ಯುತ್ತಮ ಕಾಲೇಜಿನ ಭಾಗವಾಗಿದೆ. ಇದು ನಮ್ಮ ವ್ಯಾನ್ಗಾರ್ಡ್ಸ್ ಆಫ್ ದಿಸ್ ಲೀಗಲ್ ಸರ್ವಿಸಸ್ ರೆವಲ್ಯೂಷನ್ ಆಗಿರುತ್ತೆ ಅನ್ನೋ ವಿಶ್ವಾಸದಿಂದ, ನೀವೆಲ್ಲರೂ ನಮ್ಮ ಜೊತೆ ಇರ್ತೀರಿ ಅನ್ನೋ ವಿಶ್ವಾಸದಿಂದ ನಿಮ್ಮನ್ನ ಬೀಳ್ಕೊಡ್ತೇನೆ. ತುಂಬಾ ಥ್ಯಾಂಕ್ಸ್.